ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 27 ಕಂಪ್ಲೀಟ್ ಆಗಿತ್ತು. ಮತ್ತು ನೋಡಿ ಪ್ಲೇನ್ಸ್ ಮಾಡಬೇಕಿತ್ತು ನಾವು. ನೋಡಿ ಪ್ಲೇನ್ಸ್ ಅಲ್ಲಿ ಯಾವ ಪಾಯಿಂಟ್ಸ್ ಗೊತ್ತಿರಬೇಕು ಅಂತ ಹೇಳಿದ್ರೆ ಇಷ್ಟು ಇಂಪಾರ್ಟೆಂಟ್ ನಮಗೆ ನೋಟ್. ಫಸ್ಟ್ ಒನ್ ನೋಡಿ, ಈಕ್ವೇಶನ್ ಆಫ್ ಪ್ಲೇನ್ ಈಸ್ ನೋಡಿ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂದ್ರೆ ax ಪ್ಲಸ್ ಬಿ ವೈ ಪ್ಲಸ್ ಸಿ ಝೆಡ್ ಈಕ್ವಲ್ ಟು ಡಿ ಇರುತ್ತೆ. ಇದಕ್ಕೆ ನಾವು ಈಕ್ವೇಶನ್ ಆಫ್ ಪ್ಲೇನ್ ಅಂತ ಹೇಳ್ತೀವಿ, ಹೌದಾ? ನೋಡಿ, ದೆನ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್ ನ ಬರೀತೀವಿ ನೋಡಿ. ದೆನ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್, that is n vector is a b c ಅಂತ ಹೇಳ್ತೀವಿ. ಅಂದ್ರೆ ನೋಡಿ, ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ ನ ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್ ಟು ದ ಪ್ಲೇನ್ ಅಂತ ಹೇಳ್ತೀವಿ, ಅಥವಾ ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂತ ಹೇಳ್ತೀವಿ. ಅಂದ್ರೆ ಈ ತರ ಈಗ ಇರುತ್ತದು ನೋಡಿ. ಈಗ ಪ್ಲೇನ್ ಇದೆ ಅಂದ್ರೆ ಇದು ಎನ್ ವೆಕ್ಟರ್ ಇದೆ, ಆಯ್ತಲ್ಲ? ಅಂದ್ರೆ ಎನ್ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇರುತ್ತೆ ಯಾವಾಗಲೂ, ಅದಕ್ಕೆ ಗೊತ್ತಿರಬೇಕು, ಹೌದಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಸೆಕೆಂಡ್ ಒನ್ ನೋಡಿ, ಈಕ್ವೇಶನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ನೋಡಿ, ಇದನ್ನು ಗೊತ್ತಿರಬೇಕು. ಇದ್ರಲ್ಲಿ ಫಸ್ಟ್ ಒನ್ ನೋಡಿ, ವೆಕ್ಟರ್ ಫಾರ್ಮ್ ಹೇಗೆ ಬರೀತೀವಿ ಅಂದ್ರೆ ಆ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ ಅಂತ ಹೇಳ್ತೀವಿ. ಎರಡನೇದು ಕಾರ್ಟೀಷಿಯನ್ ಫಾರ್ಮ್ ಎಲ್ ಎಕ್ಸ್ ಪ್ಲಸ್ ಎಂ ವೈ ಪ್ಲಸ್ ಎನ್ ಝೆಡ್ ಈಕ್ವಲ್ ಟು ಡಿ, ಹೌದಾ? ಇಲ್ಲಿ ನೋಡಿ, ಬೇರೆ ಡಿ ಇಸ್ ದ perpendicular distance from origin to plane. ನೋಡಿ, ಇದನ್ನು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಈಕ್ವೇಶನ್ ಆಫ್ ಪ್ಲೇನ್ passing through x1, y1, z1, and perpendicular to n vector is, ಹೌದಾ? ನೋಡಿ, ಇದರಲ್ಲೂ ಫಸ್ಟ್ ಒನ್ ವೆಕ್ಟರ್ ಫಾರ್ಮ್ ಏನ್ ಬರೀತೀವಿ ಅಂದ್ರೆ ಆ ವೆಕ್ಟರ್ ಮೈನಸ್ ಎ ವೆಕ್ಟರ್ ಡಾಟ್ ಎನ್ ವೆಕ್ಟರ್ ಈಕ್ವಲ್ ಟು 0 ಬರಿತೀವಿ. ಎರಡನೇದು ಕಾರ್ಟೀಷಿಯನ್ ಫಾರ್ಮ್ ಅಂದ್ರೆ ಎ ಇಂಟು ಎಕ್ಸ್ ಮೈನಸ್ ಎಕ್ಸ್1 ಪ್ಲಸ್ ಬಿ ಇಂಟು ವೈ ಮೈನಸ್ ವೈ1 ಪ್ಲಸ್ ಸಿ ಇಂಟು ಝೆಡ್ ಮೈನಸ್ ಝೆಡ್1 ಈಕ್ವಲ್ ಟು 0, ಹೌದಾ? ನೋಡಿ, ಇವೆರಡೂ ಗೊತ್ತಿರಬೇಕು. ನೋಡಿ, ಇಲ್ಲಿ ಏನು ಬರ್ಕೊಂತೀವಿ ಅಂದ್ರೆ ವೇರ್ ಎ ವೆಕ್ಟರ್ ಇಸ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಅದು, ಅಂಡ್ a, b, c is the direction ratios of n vector, ಹೌದಾ? ನೋಡಿ, ಇಲ್ಲಿ ಎ ಬಿ ಸಿ ಬರ್ಕೊಂಡಿದ್ದೀವಲ್ಲ, ಡೈರೆಕ್ಷನ್ ರೇಷಿಯೋಸ್ ಆಫ್ ಎನ್ ವೆಕ್ಟರ್, ಹೌದಾ? ನೆಕ್ಸ್ಟ್ ಇಲ್ಲಿ ಎ ವೆಕ್ಟರ್ ಬರ್ಕೊಂಡಿದ್ದಾನೆ, ಇದೇನಿದು ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಇದು, ಹೌದಾ? ನೋಡಿ, ಇಂಪಾರ್ಟೆಂಟ್, ನಮಗಿದು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ನೋಡಿ, ಈಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ನಾನ್
collinear points. ಯಾವುದು ಅಂತ x1 y1 z1 x2 y2 z2 and x3 y3 z3 is ನೋಡಿ ಈ ಫಾರ್ಮುಲಾ ಗೊತ್ತಿರಲಿ ಡಿಟರ್ಮಿನೆಂಟ್ ಆಫ್ x minus x1 y minus y1 z minus z1 x2 minus x1 y2 minus y1 z2 minus z1 x3 minus x1 y3 minus y1 z3 minus z1 is equal to 0. ನೋಡಿ ಇದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ಈಕ್ವೇಶನ್ ಆಫ್ ಎ ಪ್ಲೇನ್ ಪಾಸಿಂಗ್ ಟು 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಹೌದಾ ನೆಕ್ಸ್ಟ್ ಒಂದು ನೋಡಿ equation of the plane whose x-intercept is equal to a, y-intercept is equal to b and z-intercept is equal to c ಇತ್ತು ಅಂದ್ರೆ is ಏನ್ ಬರುತ್ತೆ ಅಂದ್ರೆ ಆನ್ಸರ್ x by a plus y by b plus z by c equal to 1 ಹೌದಾ ನೋಡಿ ಈ ಫಾರ್ಮುಲಾನು ಗೊತ್ತಿರಬೇಕು ಇದನ್ನ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊಂತೀವಿ ಇದು ಇಂಟರ್ಸೆಪ್ಟ್ ಫಾರ್ಮ್ ಅಂತಾನೆ ಹೇಳ್ಬೋದು ಹೌದಾ ಈಕ್ವೇಶನ್ ಆಫ್ ದ ಪ್ಲೇನ್ whose x-intercept, y-intercept, z-intercept is x by a plus y by b plus z by c is equal to 1 ಹೌದಾ ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಒನ್ ಹೌದಾ ನೋಡಿ ಡೈರೆಕ್ಟ್ ಆಗಿ ಗೊತ್ತಿರಲಿ equation of plane whose x-intercept is a and parallel to yz plane is ಡೈರೆಕ್ಟ್ ಆಗಿ ಏನ್ ಬರೀತೀವಿ ಅಂದ್ರೆ x equal to a ಅಂತ ಬರೀತೀವಿ ನೋಡಿ ಇಲ್ಲಿ x-intercept is a ಅಂತ ಹೇಳಿದಾರೆ parallel to yz plane ಅಂತ ಹೇಳಿದಾರೆ ಅಂದ್ರೆ ನೋಡಿ ಇಲ್ಲಿ x y z ಬರಬೇಕು ಯಾವ್ದು ಇಂಟರ್ಸೆಪ್ಟ್ ಕೊಟ್ಟಿರ್ತಾರಲ್ಲ ಅದನ್ನೇ ಬರ್ಕೊಂಡ್ಬಿಟ್ರೆ ಆಯ್ತು ಅಂದ್ರೆ x is equal to a is the equation of the plane ಬರುತ್ತೆ ಅಷ್ಟೇ ಹೌದಾ ನೆಕ್ಸ್ಟ್ ನೋಡಿ ಇದು ನೋಡಿ ಇಷ್ಟು ನಾವೆಲ್ಲ ಪಿ ಯು ಅಲ್ಲಿ ಕಲ್ಕೊಂಡಿರ್ತೀವಿ ಗೊತ್ತಿರ್ಬೇಕು ಇಫ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್ ಆಗಿತ್ತು ಅಂದ್ರೆ theta is the angle between planes. R vector dot n1 vector is equal to d1 and r vector dot n2 vector is equal to d2 ಆಗಿತ್ತು ಅಂದ್ರೆ then theta is the angle between n1 and n2 ಅಂತ ಹೇಳ್ತೀವಿ ಅಂದ್ರೆ ಸೇಮ್ ನೋಡಿ ಅಲ್ಲಿ ಲೈನ್ ಅಲ್ಲಾದ b1 b2 ಬರೀತಿದ್ವಿ ಇಲ್ಲಿ n1 n2 ಬರಿಬೇಕಷ್ಟೆ ಹೌದಾ ನೋಡಿ ಇದನ್ನು ಇಂಪಾರ್ಟೆಂಟ್ ಏಟ್ ಒನ್ ಇಫ್ n1 ಡಾಟ್ n2 ಈಕ್ವಲ್ 0 ಆಯ್ತು ಅಂದ್ರೆ ದೆನ್ ಟೂ ಪ್ಲೇನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ ನೋಡಿ ಸೇಮ್ ಇಲ್ಲಿ ಅಲ್ಲಿ b1 ಡಾಟ್ b2 ಈಕ್ವಲ್ 0 ಸ್ಟ್ರೇಟ್ ಲೈನ್ಸ್ ಎಲ್ಲ ಅದ b1 ಡಾಟ್ b2 ಈಕ್ವಲ್ 0 ಇತ್ತು ಅಂದ್ರೆ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಿದ್ವಿ ಇಲ್ಲಿ n1 ಡಾಟ್ n2 ಈಕ್ವಲ್ 0 ಇದೆ ಅದಕ್ಕೆ ಟೂ ಪ್ಲೇನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಬಂತು ಅಂದ್ರೆ ಟೂ ಪ್ಲೇನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಲ್ಲಿ ಡಾಟ್ ಪ್ರಾಡಕ್ಟ್ 0 ಬಂತು ಅಂದ್ರೆ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂದ್ರೆ ಎರಡು ಲೈನ್ ಇತ್ತು ಅಂದ್ರೂ ಡಾಟ್ ಪ್ರಾಡಕ್ಟ್ ನೋಡ್ಕೋಬೇಕು ಎರಡು ಪ್ಲೇನ್ ಇದ್ರು ಡಾಟ್ ಪ್ರಾಡಕ್ಟ್ ನೋಡ್ತೀವಿ ಹೌದಾ ಅದು ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು ನೆಕ್ಸ್ಟ್ ನೈನ್ತ್ ಒನ್ ಸೇಮ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನ್ ಬರೀತೀವಿ ಅಂದ್ರೆ n1 dot n2 by magnitude of n1 into magnitude of n2 ಹೌದಾ ನೆಕ್ಸ್ಟ್ 10th ಒಂದು ನೋಡಿ equation of plane passing through line of intersection equation of plane
passing through line of intersection of P1 equal to 0 and P2 equal to 0 is P1 plus lambda P2 equal to 0 ಅಂತ ಬರೀತೀವಿ. ಹೌದಾ? ನೋಡಿ ಇದನ್ನು ಗೊತ್ತಿರಬೇಕು. ಅಂದ್ರೆ ಈ ತರ ಈಗ ಬರುತ್ತೆ ಇದು. ನೋಡಿ ಈ ತರ ಒಂದು ಪ್ಲೇನ್ ಇದೆ ಅನ್ಕೊಳ್ಳಿ. ನೋಡಿ ಇನ್ನೊಂದು ಪ್ಲೇನ್ ಹೇಗೋ ಹೀಗಿದೆ. ಅವಾಗ ಇದೇನಾಗುತ್ತೆ ಅಂದ್ರೆ ಇದು ಲೈನ್ ಆಫ್ ಇಂಟರ್ಸೆಕ್ಷನ್ ಅಲ್ಲ. ಈ ಲೈನ್ ಆಫ್ ಇಂಟರ್ಸೆಕ್ಷನ್ ಇಂದ ಇನ್ನೊಂದು ಯಾವುದೋ ಒಂದು ಪ್ಲೇನ್ ಈ ತರ ಪಾಸ್ ಆಗುತ್ತೆ ಅಂದ್ರೆ, ಹೌದಾ, ಈ ಪ್ಲೇನ್ ಇಂದ ಈಕ್ವೇಶನ್ ಏನಾಗಿರುತ್ತೆ ಅಂದ್ರೆ P1 plus lambda P2 equal to 0. ಹೌದಾ, ಇದ್ರದ್ದು ಈಕ್ವೇಶನ್ P1 equal to 0, ಇದ್ರದ್ದು ಈಕ್ವೇಶನ್ P2 equal to 0. ಹೌದಾ, ನೋಡಿ ಇದು ಗೊತ್ತಿರಬೇಕು. ಇದನ್ನು ಯೂಸ್ ಮಾಡ್ಕೊಳ್ಳೋಂಥದ್ದು ಎಷ್ಟೊಂದು ಸಲ ಕೇಳಿದಾರೆ. ಹೌದಾ, ನೆಕ್ಸ್ಟ್ ನೋಡಿ 11th ಒಂದು ಇದು ಯೂಸ್ ಆಗುತ್ತೆ. The distance between two parallel planes ನೋಡಿ ax plus by plus cz equal to d1 and ax plus by plus cz is equal to d2. ನೋಡಿ ಪ್ಯಾರಲಲ್ ಪ್ಲೇನ್ಸ್ ಇತ್ತು ಅಂದ್ರೆ ಇದಿಷ್ಟು ಸೇಮ್ ಇರುತ್ತೆ. ax plus by plus cz ಇಲ್ಲಿ ax plus by plus cz ಸೇಮ್ ಇರುತ್ತೆ ಅಷ್ಟೇ. ಹೌದಾ, ಈ ಫಾರ್ಮುಲಾ ಏನು ಅಂದ್ರೆ ಮಾಡ್ಯುಲಸ್ ಆಫ್ d1 minus d2 by root of a square plus b square plus c square. ಹೌದಾ, ಇದೊಂದು ಪಿ ಯು ಸಿ ಅಲ್ಲಿ ಓದಿರಲ್ಲ, ಬಟ್ ಸಿ ಇ ಟಿ ಅಲ್ಲಿ ಕೇಳ್ತಾ ಇದಾರೆ, ಗೊತ್ತಿರ್ಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ಟು ಪ್ಯಾರಲಲ್ ಪ್ಲೇನ್ಸ್ ಅದು. ಹೌದಾ, ನೆಕ್ಸ್ಟ್ ನೋಡಿ ಲಾಸ್ಟ್ ಒನ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ x1 y1 z1 to the plane ax plus by plus cz minus d equal to 0 is ನೋಡಿ ಮಾಡ್ಯುಲಸ್ ಆಫ್ ಈ x1 y1 z1 ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಅಂದ್ರೆ ax1 plus by1 plus cz1 minus d by root of x square x y z ಕೋಎಫಿಷಿಯಂಟ್ ನ ಸ್ಕ್ವೇರ್ ಮಾಡ್ಕೊಂಡು. ಹೌದಾ, ಇಷ್ಟು ಬರ್ತದೆ. ಹೌದಾ, ನೋಡಿ ಇಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ಪ್ಲೇನ್ ಅಲ್ಲಿ. ಹೌದಾ, ಫಸ್ಟ್ ಈಕ್ವೇಶನ್ ಆಫ್ ದ ಪ್ಲೇನ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ, ax plus by plus cz equal to d ಆಯ್ತು ಅಂದ್ರೆ ದೆನ್ ಈ ಎ ಬಿ ಸಿ ನ ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳ್ತೀವಿ. ಡೈರೆಕ್ಷನ್ ರೇಷಿಯೋಸ್ ಆಫ್ ನಾರ್ಮಲ್ ಅಂತ ಹೇಳ್ತೀವಿ. ಹೌದಾ, ಎ ಬಿ ಸಿ ನ ಡೈರೆಕ್ಷನ್ ರೇಷಿಯೋಸ್ ಆಫ್ ನಾರ್ಮಲ್. ನೆಕ್ಸ್ಟ್ ಈಕ್ವೇಶನ್ ಆಫ್ ದ ಪ್ಲೇನ್ ಗೊತ್ತಿರಬೇಕು. ಹೌದಾ, ಪಾಸಿಂಗ್ ಟು ದ ಪಾಯಿಂಟ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್, ಅದು ನಾರ್ಮಲ್ ಫಾರ್ಮ್. ಹೌದಾ, ನೆಕ್ಸ್ಟ್ ಈಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್. ಈಕ್ವೇಶನ್ ಆಫ್ ದ ಪ್ಲೇನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್. ಹೌದಾ, ನೆಕ್ಸ್ಟ್ ಆಂಗಲ್ ಬಿಟ್ವೀನ್ ದ ಟೂ ಪ್ಲೇನ್ಸ್, cos theta is equal to n1 dot n2 by magnitude of n1 into magnitude of n2. Next equation of the plane passing through the line of intersection. ಹೌದಾ, ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಪ್ಯಾರಲಲ್ ಪ್ಲೇನ್ಸ್. ಇಷ್ಟು ಐಡಿಯಾ ಗೊತ್ತಿರ್ಬೇಕು ನೋಡಿ, ಇದು ಯೂಸ್ ಮಾಡ್ಕೊಂತೀವಿ ಅಷ್ಟೇ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 28. ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್ ಟು ದ ಪ್ಲೇನ್ ಅಂತ ಹೇಳಿದೆ. ಹೌದಾ, ಪ್ಲೇನ್ ಏನ್ ಕೊಟ್ಟಿರೋದು 2x plus 3y minus 6z equal to 5. ಹೌದಾ, that implies direction ratios are a equal to 2, b equal to 3, c equal to minus 6. ಹೌದಾ, ಇಷ್ಟು ಬರುತ್ತಾ. ಡೈರೆಕ್ಷನ್ ಕೊಸೈನ್ಸ್ ಕೇಳಿದಾರೆ ಅಂದ್ರೆ ನಾವು ಯಾವಾಗಲೂ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಹೌದಾ, ಮ್ಯಾಗ್ನಿಟ್ಯೂಡ್ ಕಂಡು ಹಿಡ್ಕೊಂಡು ಅದರಿಂದ ಡಿವೈಡ್ ಮಾಡ್ಬೇಕು ತಾನೆ. 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 9, 6 ಸ್ಕ್ವೇರ್ ಅಂದ್ರೆ 36 ಅಂದ್ರೆ ರೂಟ್ 49 ಆಗ್ಬಿಟ್ಟು 7 ಬಂತು. therefore ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್, ಅದನ್ನು ಎನ್ ವೆಕ್ಟರ್ ಅಂತಾನು ಹೇಳ್ಬೋದು, ಈಸ್ ಏನ್ ಬರುತ್ತೆ 2/7, 3/7, -6/7. ಅಂದ್ರೆ ಇಲ್ಲಿ ಏನ್ ಬಂದಿರುತ್ತಲ್ಲ ಅದೆಲ್ಲದನ್ನು ಡಿವೈಡಿಂಗ್ ಬೈ ಮ್ಯಾಗ್ನಿಟ್ಯೂಡ್ ಮಾಡ್ಕೊಂಡು ಆಯ್ತು. ಅಂದ್ರೆ 2/7, 3/7, -6/7 ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಹೌದಾ, ಈಸಿ ಇದೆ. ನೆಕ್ಸ್ಟ್ 29, ದ ಆಂಗಲ್ ಬಿಟ್ವೀನ್ ದ ಪ್ಲೇನ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ ಇಲ್ಲಿ ಎನ್ ವೆಕ್ಟರ್ ಬರಿಬೇಕಷ್ಟೇ. ಇಲ್ಲಿ ಗಿವನ್ 3x minus 4y plus 5z equal to 0. ಇನ್ನೊಂದು 2x minus y minus 2z equal to 0.
ಹೌದಾ? ಅದು ನೋಡಿ ದಟ್ ಇಂಪ್ಲೈಸ್ n1 ವೆಕ್ಟರ್ ಅಂದ್ರೆ 3 ಮೈನಸ್ 4 5 ಬರುತ್ತೆ. n2 ವೆಕ್ಟರ್ ಅಂದ್ರೆ 2 ಮೈನಸ್ 1 ಮೈನಸ್ 2. ನೋಡಿ ಎಕ್ಸ್ ವೈ ಮತ್ತೆ ಝೆಡ್ ಇನ್ ಕೋಎಫಿಷಿಯಂಟ್ಸ್ ಬರೆಯೋದಷ್ಟೇ. ಫಸ್ಟ್ ಈಗ ಡಾಟ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾವು n1 ಡಾಟ್ n2 ಅಂದ್ರೆ 3 2s are 6 ಪ್ಲಸ್ 4 ಮೈನಸ್ 10. 10 ಮೈನಸ್ 10 ಅಂದ್ರೆ 0 ಆಗ್ತಿದೆ ತಾನೆ. ಡಾಟ್ ಪ್ರಾಡಕ್ಟ್ 0 ಬರ್ತಿದೆ ಅಂದ್ರೆ ಪ್ಲೇನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಹೌದಾ? 0 ಬರಲಿಲ್ಲ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ n1 ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ n2 ಎರಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು n1 ಡಾಟ್ n2 ಬೈ ಮ್ಯಾಗ್ನಿಟ್ಯೂಡ್ ಆಫ್ n1 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ n2 ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಹೌದಾ? ಅಂದ್ರೆ ಬಿ ಈಕ್ವಲ್ ಟು 5/2 ಬರುತ್ತೆ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 30. ಇಫ್ ದ ಪ್ಲೇನ್ ಕಟ್ಸ್ ಆಫ್ ಇಂಟರ್ಸೆಪ್ಟ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಎಕ್ಸ್ ಇಂಟರ್ಸೆಪ್ಟ್ ನ ಎ ಅಂತ ತಗೊಂತೀನಿ -6, ವೈ ಇಂಟರ್ಸೆಪ್ಟ್ ನ ಬಿ ಅಂತ ತಗೊಂಡೆ ಅಂದ್ರೆ 3, ಝೆಡ್ ಇಂಟರ್ಸೆಪ್ಟ್ ನ ಸಿ ಅಂತ ತಗೊಂಡೆ ಅಂದ್ರೆ 4. ಹೌದಾ? ಫ್ರಮ್ ದ ಕೋಆರ್ಡಿನೇಟ್ ಆಕ್ಸಿಸ್ then the length of the perpendicular from origin to the plane is ಅಂತ ಹೇಳಿದ್ದಾರೆ. ಹೌದಾ? the length of the perpendicular from the origin to the plane ನೋಡ್ಕೊಳ್ಳಿ, ಈಸಿಯಾಗಿ ಮಾಡ್ಕೋಬಹುದು. ಫಸ್ಟ್ ಇದನ್ನ ಹೇಗೆ ಮಾಡ್ಕೊಂತೀನಿ ಅಂತ ಹೇಳಿ ನೋಡಿ. ಈಕ್ವೇಶನ್ ಆಫ್ ಪ್ಲೇನ್ ಕಂಡು ಹಿಡ್ಕೊಂಡ್ಬಿಡ್ತೀನಿ ನನಗೆ. ನಾವು ಈಕ್ವೇಶನ್ ಆಫ್ ಪ್ಲೇನ್ ಈಸ್ ನೋಡಿ ಎಕ್ಸ್ ಬೈ ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ -6, ವೈ ಬೈ 3 ಪ್ಲಸ್ ಝೆಡ್ ಬೈ 4 ಇಸ್ ಈಕ್ವಲ್ ಟು 1. ಹೌದಾ? ನೋಡಿ ಎಲ್ ಸಿ ಎಂ 12 ಆಗುತ್ತಲ್ಲ, ಅದಕ್ಕೆ ಮಲ್ಟಿಪ್ಲೈ ಬೈ 12 ಮಾಡ್ಕೊಂತೀನಿ. ಅವಾಗ ಇಲ್ಲಿ ಏನ್ ಬರುತ್ತೆ -2x ಪ್ಲಸ್ 4y ಪ್ಲಸ್ 3z ಈಕ್ವಲ್ ಟು 12. ಹೌದಾ? ಇಷ್ಟು ಬರುತ್ತೆ ತಾನೆ. ಹಾಗಾದ್ರೆ ಇಲ್ಲಿ ಈಕ್ವೇಶನ್ ಆಫ್ ಪ್ಲೇನ್ ಏನ್ ಬರೀಬಹುದು ಅಂದ್ರೆ ಇವಿಷ್ಟು ಟರ್ಮ್ ಆರ್ ಎಚ್ ಎಸ್ ತಗೊಂಡೆ ಅಂದ್ರೆ 2x ಮೈನಸ್ 4y ಮೈನಸ್ 3z ಪ್ಲಸ್ 12 ಈಕ್ವಲ್ ಟು 0. ಹೌದಾ? ನೆಕ್ಸ್ಟ್ ನಾವು ಡೈರೆಕ್ಟ್ ಫಾರ್ಮುಲಾ ಏನ್ ಗೊತ್ತಿರೋದು ಈಗ ನಮಗೆ. ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ 0, 0, 0 ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಮಾಡ್ಲಸ್ ಆಫ್ ನೋಡಿ ಎಕ್ಸ್ ವೈ ಝೆಡ್ ಗೆ 0 ಬರ್ಕೊಂಡ್ಬಿಡೋದು. ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಆ ಪಾಯಿಂಟ್ ನ 0 ಮೈನಸ್ 0 ಮೈನಸ್ 0 ಪ್ಲಸ್ 12 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಪ್ಲಸ್ ಮೈನಸ್ 4 ಸ್ಕ್ವೇರ್ ಪ್ಲಸ್ ಮೈನಸ್ 3 ಸ್ಕ್ವೇರ್. ಎಷ್ಟು ಬರುತ್ತಲ್ಲ ನೋಡಿ, ಇದು ಎಷ್ಟು ಬರ್ತದೆ 12 ಬೈ ರೂಟ್ ಆಫ್ 4 ಪ್ಲಸ್ 16 ಪ್ಲಸ್ 9. ಹೌದಾ? ಅಂದ್ರೆ 12 ಬೈ ರೂಟ್ ಆಫ್ 29 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆನ್ಸರ್ 12 ಬೈ ರೂಟ್ 29 ಅಂದ್ರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಗೊತ್ತಿರಲಿ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಫಸ್ಟ್ ಈಕ್ವೇಶನ್ ಆಫ್ ದ ಪ್ಲೇನ್ ಕಂಡು ಹಿಡ್ಕೊಂತೀವಿ, ಅದಾದ್ಮೇಲೆ ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಹೌದಾ? ನೆಕ್ಸ್ಟ್ ನೋಡಿ ದ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ 31 ಪ್ರಾಬ್ಲಮ್. ದ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ದ ಪ್ಲೇನ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳಿದ್ದಾರೆ. ನೋಡಿ ಕೊಟ್ಟಿರೋ ಪ್ಲೇನ್ 3x ಮೈನಸ್ 6y ಮೈನಸ್ 2z ಈಕ್ವಲ್ ಟು 7. ಹಾಗಾದ್ರೆ ಇಲ್ಲಿ n1 ವೆಕ್ಟರ್ ಏನ್ ಬರೀಬಹುದು ಎಕ್ಸ್ ವೈ ಝೆಡ್ ಇನ್ ಕೋಎಫಿಷಿಯಂಟ್ ಬರೀಬೇಕು. ಅಂದ್ರೆ 3 ಮೈನಸ್ 6 ಮೈನಸ್ 2. ನೆಕ್ಸ್ಟ್ 2x ಪ್ಲಸ್ y ಮೈನಸ್ kz ಈಕ್ವಲ್ ಟು 5. ಹಾಗಾದ್ರೆ ಇಲ್ಲಿ n2 ವೆಕ್ಟರ್ ಏನ್ ಬರೀತೀವಿ 2 1 ಮೈನಸ್ ಕೆ. ಹೌದಾ? ನೋಡಿ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಡಾಟ್ ಪ್ರಾಡಕ್ಟ್ ಏನಾಗ್ಬಿಡುತ್ತೆ ಅಂದ್ರೆ 0. ಹೌದಾ? ಗಿವನ್ 2 planes are perpendicular. ಹಾಗಾದ್ರೆ that implies n1 dot n2 equal to 0. ಹೌದಾ?
ಅದು ನೋಡಿ n1 ಡಾಟ್ n2 ಅಂದ್ರೆ ಏನ್ ಬರುತ್ತೆ, ಎರಡು ಡಾಟ್ ಪ್ರಾಡಕ್ಟ್ ತಾನೆ, 6 ಮೈನಸ್ 6 ಪ್ಲಸ್ 2k ಈಕ್ವಲ್ ಟು 0. ಹೌದಾ, ಅಂದ್ರೆ 2k ಈಕ್ವಲ್ ಟು 0 ಆಗ್ಬಿಟ್ಟು k ಈಕ್ವಲ್ ಟು 0 ಬರುತ್ತೆ ಅಷ್ಟೇ. ಒಂದು ಆಪ್ಷನ್ ಎ ಬರುತ್ತೆ. ಹೌದಾ, ನೋಡಿ ಟೂ ಪ್ಲೇನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇತ್ತು ಅಂದ್ರೆ ಡಾಟ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 0. ಇದನ್ನ ತಗೊಂಡ್ಬಿಟ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಗೊತ್ತಾಯ್ತಲ್ಲ. ನೆಕ್ಸ್ಟ್ 32. ಈ ತರದ ಕಾಂಪಿಟೇಟಿವ್ ಕೇಳ್ಬೋದು, ಈಸಿ ಇದೆ ಇದನ್ನು. ದ ಈಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಟು ದ ಪಾಯಿಂಟ್, ಹೌದಾ, -1 3 2 and perpendicular to each of the planes, x plus 2y plus 3z equal to 5, 3x plus 3y plus z equal to 0. ಹೌದಾ, ಇಲ್ಲಿ ನೋಡಿ ಈ ತರದೆಲ್ಲ ಆನ್ಸರ್ ಟು ಕ್ವಶನ್ ಹೋಗ್ಬಿಟ್ರೆ ಈಸಿ ಆಗುತ್ತೆ. ಅಂದ್ರೆ ಇಲ್ಲಿ ಏನೇನ್ ಕಂಡೀಷನ್ ಕೊಟ್ಟಿದ್ದಾರೆ ಅಷ್ಟು ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡ್ಕೋಬೇಕು. ಫಸ್ಟ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂತ ಹೇಳಿದ್ದಾರೆ. ಇಲ್ಲಿಗೆ n1 ವೆಕ್ಟರ್ ಅಂದ್ರೆ ಏನ್ ಬರೀಬಹುದು, 1 2 3, n2 ವೆಕ್ಟರ್ ಅಂದ್ರೆ 3 3 1. ಹೌದಾ, ಇದು ನೋಡಿ ಒಂದೊಂದೇ ಆಪ್ಷನ್ ನ ಚೆಕ್ ಮಾಡ್ಕೊಂತೀನಿ. ಫಸ್ಟ್ ಆಪ್ಷನ್ ಎ ಏನ್ ಕೊಟ್ಟಿರೋದು, 7x minus 8y plus 3z minus 25 equal to 0. ಹೌದಾ, ನೋಡಿ ಫಸ್ಟ್ ಯಾವಾಗಲೂ ಪಾಯಿಂಟ್ ನ ಚೆಕ್ ಮಾಡಬೇಕು. ಫಸ್ಟ್ ಪಾಯಿಂಟ್ ನ ಚೆಕ್ ಮಾಡ್ತೀನಿ. ಪಾಯಿಂಟ್ ಅಲ್ಲಿ -1 3 2, -1 ಬರ್ಕೊಂಡೆ ಅಂದ್ರೆ -7, -8 3s are 24, plus 3 2s are 6, minus 25. ಹೌದಾ, ಅದೇ -7 plus 6 ಅಂದ್ರೆ -1, -1 20, -24 ಅಂದ್ರೆ -25, -25 -25 ಅಂದ್ರೆ 0 ಆಗಲ್ಲ. ಹೌದಾ, ನಾಟ್ ಈಕ್ವಲ್ ಟು 0 ತಾನೆ. ಫಸ್ಟ್ ಆಪ್ಷನ್ ಅಂತೂ ಅಲ್ಲ. ಫಸ್ಟ್ ನೋಡಿ ಯಾವಾಗಲೂ ಪಾಸಿಂಗ್ ಟು ದ ಪಾಯಿಂಟ್ ಅಂತ ಹೇಳಿದಾರೆ ಅಂದ್ರೆ ಆ ಪಾಯಿಂಟ್ ಅದಕ್ಕೆ ಸ್ಯಾಟಿಸ್ಫೈ ಆಗ್ಬೇಕು. ಹೌದಾ, ಇಲ್ಲಿ ಸ್ಯಾಟಿಸ್ಫೈ ಆಗ್ತಿಲ್ಲ. ಈಗ ನೋಡಿ ಸೆಕೆಂಡ್ ಆಪ್ಷನ್ ತಗೊಂತೀನಿ, ಬಿ, 7x minus 8y plus 3z plus 25 equal to 0. ಹೌದಾ, ಮತ್ತೆ ಪಾಯಿಂಟ್ ನ ಚೆಕ್ ಮಾಡೋದು. 7x ಅಂದ್ರೆ 7 into -1 ಅಂದ್ರೆ -7, -24 plus 6 plus 25. ಹೌದಾ, ನೋಡಿ -25 plus 25 0. ಹೌದಾ, ಪಾಯಿಂಟ್ ಅಂತೂ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ನೋಡಿ ಇಲ್ಲಿ n ವೆಕ್ಟರ್ ಬರ್ಕೊಂತೀನಿ. n ವೆಕ್ಟರ್ ಅಂದ್ರೆ 7 minus 8 3. ಹೌದಾ, ನೋಡಿ ಎರಡು ವೆಕ್ಟರ್ ಎರಡು ಪ್ಲೇನಿಗೂ ಪರ್ಪೆಂಡಿಕ್ಯುಲರ್ ಇರಬೇಕು ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಆಗ್ಬೇಕಷ್ಟೇ. ಆಗ ನೋಡಿ ನಾವು n ಡಾಟ್ n1, n 7 minus 8 3 ಇದೆ, n1 ಇಲ್ಲಿದೆ, ಡಾಟ್ ಪ್ರಾಡಕ್ಟ್ ಏನಾಗಬಹುದು 7 minus 8 2s are 16 plus 3 3s are 9. ಹೌದಾ, 7 plus 9 ಅಂದ್ರೆ 16 minus 16 0, ಒಂದಂತೂ 0 ಬಂತು. ಅದೇ ತರ ನೋಡಿ ಇನ್ನೊಂದು 0 ಬರ್ಬೇಕು, ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಿದ್ದಾರೆ ತಾನೆ, ಡಾಟ್ ಪ್ರಾಡಕ್ಟ್ 0 ಬರ್ಬೇಕು. ಹಾಗಾದ್ರೆ n ಡಾಟ್ n2 ಅಂದ್ರೆ 7 3s are 21 minus 8 3s are 24 plus 3 1s are 3. 21 plus 3 ಅಂದ್ರೆ 24 minus 24 ಅಂದ್ರೆ 0. ನೋಡಿ ಎಲ್ಲಾ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ತಾನೆ, ಅದಕ್ಕೆ ಆನ್ಸರ್ ಬಿ ಬರುತ್ತೆ ಅಷ್ಟೇ. ನೋಡಿ ಒಂದೊಂದನ್ನೇ ಚೆಕ್ ಮಾಡ್ತಾ ಹೋಗೋದು. ಫಸ್ಟ್ ಯಾವಾಗಲೂ ಪಾಯಿಂಟ್ ಚೆಕ್ ಮಾಡಿ, ಪಾಯಿಂಟ್ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂತ ಹೇಳಿದ್ದಾರೆ. ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಇರಬೇಕು. ಅದಕ್ಕೆ n1 ಡಾಟ್ n ಮತ್ತೆ n2 ಡಾಟ್ n ಕ್ಯಾಲ್ಕುಲೇಟ್ ಮಾಡಿದ್ವಿ. ಎರಡು 0 ಬಂದಿದೆ ಅಂದ್ರೆ ಆಪ್ಷನ್ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದ ಪ್ಲೇನ್ಸ್. ಹೌದಾ, therefore ಆನ್ಸರ್ ಬಿ ಬರ್ತಾ ಇದೆ. ಹೌದಾ, ನೋಡಿ ಈ ತರದೆಲ್ಲ ಕ್ವಶನ್ ಆನ್ಸರ್ ಟು ಕ್ವಶನ್ ಮಾಡ್ಕೊಂಡ್ರೆ ಈಸಿ ಆಗ್ಬಿಡುತ್ತೆ. ಹೌದಾ, ನೆಕ್ಸ್ಟ್ ನೋಡಿ 33. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇನ್ಸ್ ಅಂತ ಹೇಳಿದ್ದಾರೆ. ಒನ್ ಪ್ಲೇನ್ ಎಕ್ಸ್ ಪ್ಲಸ್ 2y ಪ್ಲಸ್ 3z ಪ್ಲಸ್ 7 ಈಕ್ವಲ್ ಟು 0. ಇನ್ನೊಂದು ಪ್ಲೇನ್ 2x ಪ್ಲಸ್ 4y ಪ್ಲಸ್ 6z ಪ್ಲಸ್ 7 ಈಕ್ವಲ್ ಟು 0. ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಪ್ಲೇನ್ಸ್ ಕಂಡುಹಿಡಿಬೇಕು ಅಂದ್ರೆ ನೋಡಿ ಇವೆಲ್ಲ ಸೇಮ್ ಇರ್ಬೇಕು. ಇಲ್ಲಿ 2 4 6 ಇದೆ, ಇಲ್ಲಿ 1 2 3 ಇದೆ. ಎರಡು 2 4 6 ಆಗ್ಲಿ ಅಂತೇಳಿ ಇದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡ್ತೀನಿ. ಅವಾಗ ಇಲ್ಲಿ ಏನ್ ಬರುತ್ತೆ, 2x ಪ್ಲಸ್ 4y ಪ್ಲಸ್ 6z ಪ್ಲಸ್ 14 ಈಕ್ವಲ್ ಟು 0. ಹೌದಾ, ನೋಡಿ ಈಗ ಇದು ಸೇಮ್ ಇದೆ ತಾನೆ. ಇದು ಸೇಮ್ ಇತ್ತು ಅಂದ್ರೆ ನಮಗೆ ಡೈರೆಕ್ಟ್ ಫಾರ್ಮುಲಾ ಏನ್ ಗೊತ್ತಿರೋದು, ಜಸ್ಟ್ ಹೇಳಿದ್ವಿ, ವಿ ನೋ ದಟ್
ಡಿಸ್ಟೆನ್ಸ್ ಬಿಟ್ವೀನ್ ಟು ಪ್ಯಾರಲಲ್ ಪ್ಲೇನ್ಸ್ ಹೌದಾ ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ ಏನಂತ ಹೇಳಿದ್ವಿ d1 minus d2 by root of a square plus b square plus c square ಹೌದಾ ಅಂದ್ರೆ ನೋಡಿ ಮಾಡ್ಲಸ್ ಆಫ್ d1 ಅಂದ್ರೆ 14 ತಗೊಂತೀನಿ, d2 ಅಂದ್ರೆ 7, 14 minus 7 divided by root of ಕೋಎಫಿಷಿಯಂಟ್ ನ ಸ್ಕ್ವೇರ್ ಮಾಡಬೇಕು, 2 ಸ್ಕ್ವೇರ್ ಅಂದ್ರೆ 4, 4 ಸ್ಕ್ವೇರ್ ಅಂದ್ರೆ 16, 6 ಸ್ಕ್ವೇರ್ ಅಂದ್ರೆ 36 ಅಂದ್ರೆ ಇಲ್ಲಿ 7 by square root of 15 6 ಬರುತ್ತೆ ಹೌದಾ. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೋಡಿ ಇನ್ ಟರ್ಮ್ಸ್ ಆಫ್ ಆನ್ಸರ್ ರೂಟ್ 7 ಅಲ್ಲಿ ಬರೀಬೇಕು ಹೌದಾ. ನೋಡಿ 7 by ಸ್ಕ್ವೇರ್ ರೂಟ್ ಆಫ್ ಈ 56 ನ ನಾವು 8 into 7 ಬರೀಬೋದಲ್ಲ. ನೋಡಿ 7 ನ ರೂಟ್ 7 into ರೂಟ್ 7 ಬರೀತೀನಿ. ರೂಟ್ 8 ನ 2 ರೂಟ್ 2 ಬರೀಬೋದಲ್ಲ. ರೂಟ್ 8 ಅಂದ್ರೆ 2 ರೂಟ್ 2 ಮತ್ತೆ ರೂಟ್ 7 ಆಸ್ ಇಟ್ ಇಸ್. ನೋಡಿ ರೂಟ್ 7 ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರ್ ರೂಟ್ 7 by 2 ರೂಟ್ 2 ಬರುತ್ತೆ. ಒಂದು ಆಪ್ಷನ್ ಡಿ ಬರುತ್ತೆ ಅಷ್ಟೇ ಹೌದಾ. ನೋಡಿ ಗೊತ್ತಿರಬೇಕು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಪ್ಲೇನ್ಸ್ ಅಂತ ಹೇಳಿದ್ರೆ ಮಾಡ್ಲಸ್ ಆಫ್ d1 minus d2 by root of a square plus b square plus c square ಹೌದಾ. ನೋಡಿ d1 minus d2 ಅಂದ್ರೆ ಇಲ್ಲಿ 14 ಇದೆ, ಇಲ್ಲಿ 7 ಇದೆ, ಅದಕ್ಕೆ 14 minus 7 ಬರ್ಕೊಂಡ್ವಿ ಬೈ ರೂಟ್ ಆಫ್ a square plus b square plus c square ಅಂದ್ರೆ ರೂಟ್ ಆಫ್ 7 ಸ್ಕ್ವೇರ್ ಇಲ್ಲಿ ಏನಿರುತ್ತೆ ಅದು ಸಾರಿ 2 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಹೌದಾ. ಎಕ್ಸ್ ವೈ ಝೆಡ್ ಇಂದು ಕೋಎಫಿಷಿಯಂಟ್ ನ ಸ್ಕ್ವೇರ್ ಮಾಡ್ಕೊಳೋದು, ಅವಾಗ ಅಲ್ಲಿ 7 by ರೂಟ್ 56 ಬರುತ್ತೆ. ನೋಡಿ ಆ ಫಾರ್ಮ್ಯಾಟ್ ಅಲ್ಲಿ ಇಲ್ಲ ಅಲ್ಲ ಆನ್ಸರ್ ಹೌದಾ. ಈಗ ಸಿಂಪ್ಲಿಫೈ ಮಾಡಿದಾಗ ರೂಟ್ 7 by 2 ರೂಟ್ 2 ಬರುತ್ತೆ ಹೌದಾ. ರೂಟ್ 7 by 2 ರೂಟ್ ಅಂದ್ರೆ ಸಾರಿ ಆಪ್ಷನ್ ಎ ಬರುತ್ತೆ ಹೌದಾ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 34 the equation of the plane through 1, 2, 3 and parallel to 2x plus 3y minus 4z equal to 0 ಹೌದಾ. ನೋಡಿ ಗೊತ್ತಿರ್ಬೇಕು. ನೋಡಿ ಇದನ್ನ ಈಸಿಯಾಗಿ ಮಾಡ್ಬೋದು. ನೋಡಿ ಜಸ್ಟ್ ಹೇಳಿದ್ವಿ ಪ್ಯಾರಲಲ್ ಇತ್ತು ಅಂದ್ರೆ ಇಲ್ಲಿ ಏನಿರುತ್ತಲ್ಲ ಅದೇ ಇಲ್ಲೂ ಇರುತ್ತೆ ಹೌದಾ. ಅದಕ್ಕೆ ಈಗ ಗಿವನ್ ಏನ್ ಕೊಟ್ಟಿರೋದು, ಗಿವನ್ plane is parallel to ಹೌದಾ 2x plus 3y minus 4z equal to 0 ಹೌದಾ. ನೋಡಿ is of the form ಏನ್ ಬರೀಬಹುದು ಅಂದ್ರೆ ಇಷ್ಟು ಸೇಮ್ ಇದ್ದೇ ಇರುತ್ತೆ. 2x plus 3y minus 4z equal to ಕಾನ್ಸ್ಟೆಂಟ್ ಮಾತ್ರ ಚೇಂಜ್ ಆಗುತ್ತೆ. ಅಲ್ಲಿ 0 ಇತ್ತು, ಇಲ್ಲಿ ಏನ್ ತಗೊಂಡಿದ್ವಿ ಡಿ ಅಂತ ಹೇಳಿದ್ವಿ ಅಷ್ಟೇ ಹೌದಾ. ನೋಡಿ ನಮಗೆ ಇದು ಗೊತ್ತಿರ್ಬೇಕಷ್ಟೇ ಇಲ್ಲಿ. ಅಂದ್ರೆ ನಾವಿಲ್ಲಿ ಏನ್ ಮಾಡ್ಕೊಂತ ಇದೀನಿ ಅಂದ್ರೆ ಈಕ್ವೇಶನ್ ಆಫ್ ಪ್ಲೇನ್ ಪ್ಯಾರಲಲ್ ಟು 2x plus 3y minus 4z equal to 0 is of the form. ನೋಡಿ ಇಷ್ಟು ಎಕ್ಸ್ ಕೋಎಫಿಷಿಯಂಟ್ ವೈ ಕೋಎಫಿಷಿಯಂಟ್ ಝೆಡ್ ಕೋಎಫಿಷಿಯಂಟ್ ಸೇಮ್ ಇರುತ್ತೆ, ಅದಕ್ಕೆ ಎಲ್ಲೂ ಸೇಮ್ ಬರ್ಕೊಂಡಿದ್ದೀನಿ. ಪ್ಯಾರಲಲ್ ಅಂದ್ರೆ ಬರೀ ಕಾನ್ಸ್ಟೆಂಟ್ ಮಾತ್ರ ಚೇಂಜ್ ಆಗುತ್ತೆ. ನೋಡಿ ಕಾನ್ಸ್ಟೆಂಟ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪಾಸಿಂಗ್ ಟು ದ ಪಾಯಿಂಟ್ ಕೊಟ್ಟಿದ್ದಾರೆ ತಾನೆ. ನೋಡಿ ಪಾಯಿಂಟ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬಂದ್ಬಿಡುತ್ತೆ. ಪಾಯಿಂಟ್ ಏನಿರೋದು 1, 2, 3 ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 2 plus 6 minus 12 equal to d ಬಂತು. ಹಾಗಾದ್ರೆ 6 plus 2 ಅಂದ್ರೆ 8, 8 minus 12 ಅಂದ್ರೆ d equal to minus 4 ಬರುತ್ತೆ ಹೌದಾ. therefore ಈಕ್ವೇಶನ್ ಏನಾಗ್ಬೋದು 2x plus 3y minus 4z is equal to minus 4. minus 4 ನಾವು LHS ತಗೊಂಡೆ ಅಂದ್ರೆ plus 4 equal to 0 ಇಷ್ಟು ಬರುತ್ತಲ್ಲ. ಅಂದ್ರೆ 2x plus 3y minus 4z plus 4 equal to 0 ಹೌದಾ. ಒಂದು ಆಪ್ಷನ್ ಡಿ ಬರುತ್ತೆ ಹೌದಾ. ಈಸಿ ಇದೆ ಅಲ್ಲಿ. ನೆಕ್ಸ್ಟ್ 35 the equation of the plane passing through the line of intersection of the planes ಅಂತ ಹೇಳಿದ್ದಾರೆ ಹೌದಾ. and parallel to x axis ಅಂತ ಹೇಳಿದ್ದಾರೆ ಹೌದಾ.
ನೋಡಿ ಈಗ equation of the plane passing through the line of intersection of the planes ಹೌದಾ ಏನೇನು ಕೊಟ್ಟಿರೋದು x plus y plus 1 ಹೌದಾ and ಇನ್ನೊಂದು ಏನು ಕೊಟ್ಟಿರೋದು 2x plus 3y minus z plus 4 equal to 0 ಹೌದಾ and parallel to ಏನಂತ ಹೇಳಿದಾರೆ ಅಂದ್ರೆ x axis parallel to x axis ಹೌದಾ ನೋಡಿ ಇಷ್ಟು ಕೊಟ್ಟಿದ್ದಾರೆ. ಈಗ ಇಲ್ಲಿ ಏನ್ ಬರೀತೀನಿ ಅಂದ್ರೆ ಲೆಟ್ P1 ನೋಡಿ ಯಾವಾಗ್ಲೂ ಇಸ್ ಈಕ್ವಲ್ ಟು 0 ಬರೋ ಹಾಗೆ ಬರೀಬೇಕು. ಅಂದ್ರೆ x plus y plus z minus 1 equal to 0. ನೋಡಿ P2 ನ ಹೇಗೆ ಬರಿತೀವಿ ಅಂದ್ರೆ 2x plus 3y minus z plus 4 equal to 0 ಹೌದಾ. ನೆಕ್ಸ್ಟ್ ನೋಡಿ ಹಾಗಾದ್ರೆ therefore equation of the plane is ಯಾವಾಗ್ಲೂ ಏನ್ ಬರೀತೀವಿ ಅಂದ್ರೆ P1 plus lambda P2 equal to 0 ಹೌದಾ. ಈಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಟು ದ ಲೈನ್ ಆಫ್ ಇಂಟರ್ಸೆಕ್ಷನ್ ಯಾವಾಗ್ಲೂ ಏನಾಗುತ್ತೆ ಅಂದ್ರೆ P1 plus lambda P2 is equal to 0 ಬರುತ್ತೆ ಹೌದಾ. ನೋಡಿ P1 ಅಂದ್ರೆ ಏನಿರೋದು P1 ಅಂದ್ರೆ ಅಲ್ಲಿ x plus y plus z ಅಲ್ಲ x plus y plus z minus 1 plus lambda into P2 ಅಂದ್ರೆ 2x plus 3y minus z plus 4 equal to 0 ಹೌದಾ. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ ನೋಡಿ x plus y plus z minus 1 ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 2 lambda x plus 3 lambda y minus lambda z plus 4 lambda equal to 0 ಹೌದಾ. ಅಥವಾ ನೋಡಿ x ನ ಕಾಮನ್ ತಗೊಂತೀನಿ ನಾವು ಇಲ್ಲಿ ಏನ್ ಬರುತ್ತೆ 1 plus 2 lambda into x plus y ನ ಕಾಮನ್ ತಗೊಂಡೆ ಅಂದ್ರೆ 1 plus 3 lambda into y plus z ನ ಕಾಮನ್ ತಗೊಂಡೆ ಅಂದ್ರೆ 1 minus lambda into z plus 4 lambda minus 1 equal to 0. ಇದನ್ನ 1 ಅಂತ ತಗೊಂತೀನಿ. ನೋಡಿ ಇದು ಈಕ್ವೇಶನ್ ಆಫ್ ದ ಪ್ಲೇನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳಿದಾರೆ ತಾನೆ. ಅದಕ್ಕೆ ಇಲ್ಲಿ ನೋಡಿ ನಾವು ಡೈರೆಕ್ಷನ್ ರೇಷಿಯೋಸ್ ಅಥವಾ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ನಮಗೆ ಏನ್ ಗೊತ್ತಿರೋದು ಅಂದ್ರೆ ಈಸ್ ಬಿ ವೆಕ್ಟರ್ ಅಂತ ತಗೊಂಡೆ ಅಂದ್ರೆ 1 0 0 ಹೌದಾ. ಈಗ ನೋಡಿ ನಾವು ಎನ್ ವೆಕ್ಟರ್ ಈಸ್ ಏನ್ ಬರೀಬಹುದು ಎಕ್ಸ್ ವೈ ಝೆಡ್ ಇನ್ ಕೋಎಫಿಷಿಯಂಟ್ ತಾನೆ 1 plus 2 lambda 1 plus 3 lambda 1 minus lambda ಹೌದಾ. ಈ ನೋಡಿ ಇದು ಇಂಪಾರ್ಟೆಂಟ್. ಇದು ಲೈನ್ ಇದು ಯಾವ್ದು ಪ್ಲೇನ್ ಇಂದಿದು ಹೌದಾ. ನೋಡಿ ಎರಡು ಲೈನ್ ಇತ್ತು ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಇತ್ತು ಅಂದ್ರೆ ಪರ್ಪೆಂಡಿಕ್ಯುಲರ್. ಎರಡು ಪ್ಲೇನ್ ಇತ್ತು ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಇದ್ರೆ ಪರ್ಪೆಂಡಿಕ್ಯುಲರ್. ಆದ್ರೆ ಒಂದು ಲೈನು ಒಂದು ಪ್ಲೇನ್ ಇತ್ತು ಅನ್ಕೊಳ್ಳಿ ಡಾಟ್ ಪ್ರಾಡಕ್ಟ್ 0 ಬಂತು ಅಂದ್ರೆ ಪ್ಯಾರಲಲ್ ಅಂತ ಹೇಳ್ತೀವಿ. ಗೊತ್ತಿರ್ಬೇಕು ನಮಗೆ. ನೋಡಿ ಇಲ್ಲಿ ಅದಕ್ಕೆ ನೋಟ್ ಏನ್ ತಗೊಂತೀನಿ ಅಂದ್ರೆ ಈಗ ನೋಡಿ ಇದು ಇಂಪಾರ್ಟೆಂಟ್. ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಿ ಲೈನ್ ಅಂಡ್ ಪ್ಲೇನ್ ಇತ್ತು ಅಂದ್ರೆ ಕಂಡೀಷನ್ ಚೇಂಜ್ ಆಗುತ್ತೆ ಗೊತ್ತಿರ್ಬೇಕು. ನೋಡಿ ಇಫ್ ಅ ಲೈನ್ r vector is equal to a vector plus lambda b vector and a plane r vector dot n vector equal to d ಹೌದಾ r parallel ಇತ್ತು ಅಂದ್ರೆ then b vector dot n vector equal to 0. ಇಲ್ಲಿ ನೋಡಿ ಪ್ಯಾರಲಲ್ ಗೆ ಡಾಟ್ ಪ್ರಾಡಕ್ಟ್ ನ 0 ಬರೀತಿದ್ವಿ. ಯಾವಾಗ ಅಂತ ಹೇಳಿದ್ರೆ ಲೈನ್ ಮತ್ತೆ ಪ್ಲೇನ್ ಇರ್ಬೇಕು ಹೌದಾ. ಎರಡು ಸೇಮ್ ಇತ್ತು ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಇತ್ತು ಅಂದ್ರೆ ಪರ್ಪೆಂಡಿಕ್ಯುಲರ್ ಗೊತ್ತಾಯ್ತಲ್ಲ ಇಲ್ಲಿ. ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರ್ಬೇಕಿದು. ಹಾಗಾದ್ರೆ ಇಲ್ಲಿ ಏನ್ ಬರ್ಕೊಂತೀವಿ ಅಂದ್ರೆ ಈಗ ಡಾಟ್ ಪ್ರಾಡಕ್ಟ್ ನ 0 ಬರ್ಕೊಂತೀವಿ ನೋಡಿ ನಾವು b ಡಾಟ್ n ವೆಕ್ಟರ್ ಇಸ್ ಈಕ್ವಲ್ ಟು 0. ಡಾಟ್ ಪ್ರಾಡಕ್ಟ್ 0 ಬರ್ಕೊಂಡೆ ಅಂದ್ರೆ 1 into 1 plus 2 lambda ಅಂದ್ರೆ 1 plus 2 lambda ಉಳಿದಿರೋದೆಲ್ಲ 0 ಆಗ್ಬಿಡುತ್ತಲ್ಲ is equal to 0. ಹಾಗಾದ್ರೆ 2 lambda is equal to minus 1 lambda is equal to minus half ಬಂತು ಹೌದಾ. ನೋಡಿ lambda equal to minus half ನ ಸಬ್ಸ್ಟಿಟ್ಯೂಟ್ ಮಾಡಿ ಹೌದಾ ಅವಾಗ ಆನ್ಸರ್ ಬಂದ್ಬಿಡುತ್ತೆ. ಹಾಗಾದ್ರೆ ನೋಡಿ ಫ್ರಮ್ 1 ಈಕ್ವೇಶನ್ ಆಫ್ ಪ್ಲೇನ್ ಈಸ್ ಹೌದಾ
ನೋಡಿ ಲ್ಯಾಂಬ್ಡಾಗೆ -1/2 ಬರ್ಕೊಂಡೆ ಅಂದ್ರೆ 1 -2/2 ಇಂಟು ಎಕ್ಸ್ ಹೌದಾ ಪ್ಲಸ್ 1 -3/2 ಇಂಟು ವೈ ಪ್ಲಸ್ 1 ಮೈನಸ್ ಆಫ್ ಮೈನಸ್ ಅಂದ್ರೆ 1 + 2 1 + 1/2 ಇಂಟು ಝೆಡ್ ಹೌದಾ ಪ್ಲಸ್ ನೋಡಿ 4 ಲ್ಯಾಂಬ್ಡಾ -1 ಅಂತಿದೆ 4 ಇಂಟು -1/2 -1 ಈಕ್ವಲ್ ಟು 0 ಹೌದಾ ನೋಡಿ ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಷ್ಟೇ 2 2 ಕ್ಯಾನ್ಸಲ್ ಆಯ್ತು 1 - 1 ಅಂದ್ರೆ 0 ತಾನೆ ಅಂದ್ರೆ 0 ಇಂಟು ಎಕ್ಸ್ 2 1 2 2 - 3 ಅಂದ್ರೆ -1/2 ಇಂಟು ವೈ ಪ್ಲಸ್ 3/2 ಇಂಟು ಝೆಡ್ ಇದು 2 2 1 2 2 ಅಂದ್ರೆ -2 -1 ಈಕ್ವಲ್ ಟು 0 ಅಂದ್ರೆ ಇದು -1/2 ವೈ ಪ್ಲಸ್ 3z/2 -3 ಈಕ್ವಲ್ ಟು 0 ಹೌದಾ ನೋಡಿ ಮಲ್ಟಿಪ್ಲೈ ಬೈ -2 ಮಾಡ್ಕೊಳ್ಳಿ ಬರುತ್ತೆ ಮಲ್ಟಿಪ್ಲೈ ಬೈ -2 ಮಾಡ್ಕೊಂಡೆ ಅಂದ್ರೆ ಇದು y 2 2 ಕ್ಯಾನ್ಸಲ್ ಆಗಿ -3z ಪ್ಲಸ್ 6 ಈಕ್ವಲ್ ಟು 0 ಹೌದಾ y -3z ಪ್ಲಸ್ 6 ಈಕ್ವಲ್ ಟು 0 ಅಂದ್ರೆ ಬಿ ನೋಡಿ ನೆಕ್ಸ್ಟ್ ನಾವು ಮತ್ತೆ ಯೂಸ್ ಮಾಡ್ಕೊಂತೀವಿ ಈ ನೋಟ್ ಗೊತ್ತಿರಬೇಕು ಎರಡು ಸೇಮ್ ಇತ್ತು ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಇತ್ತು ಅಂದ್ರೆ ಪರ್ಪೆಂಡಿಕ್ಯುಲರ್ ಒಂದು ಲೈನ್ ಒಂದು ಪ್ಲೇನ್ ಬಂತು ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಇತ್ತು ಅಂದ್ರೆ ಪ್ಯಾರಲಲ್ ಹೌದಾ ಅಂದ್ರೆ ನೋಡಿ ಎರಡು ಪ್ಲೇನ್ ಇತ್ತು ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಇದ್ದಾಗ ಪರ್ಪೆಂಡಿಕ್ಯುಲರ್ ತಗೊಂತೀವಿ ಎರಡು ಲೈನ್ ಇದ್ದಾಗಲೂ ಡಾಟ್ ಪ್ರಾಡಕ್ಟ್ 0 ಇದ್ದಾಗ ಪರ್ಪೆಂಡಿಕ್ಯುಲರ್ ಹೌದಾ ಅದೇ ಒಂದು ಲೈನ್ ಒಂದು ಪ್ಲೇನ್ ಇದ್ದಾಗ ಡಾಟ್ ಪ್ರಾಡಕ್ಟ್ 0 ಇತ್ತು ಅಂದ್ರೆ ಕಂಡೀಷನ್ ಏನಾಗ್ಬಿಡುತ್ತೆ ಪ್ಯಾರಲಲ್ ಆಗುತ್ತೆ ಅಷ್ಟೇ ಹೌದಾ ಅದಕ್ಕೆ ನೋಡಿ ಇದು ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು ಕಂಡೀಷನ್ ನೆಕ್ಸ್ಟ್ ನೋಡಿ 36 ನೋಡಿ ಇಮೇಜ್ ಆಫ್ ದ ಪಾಯಿಂಟ್ ರೇರ್ ಕೇಳೋದು ಇಮೇಜ್ ಆಫ್ ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ರೇರ್ ಕೇಳ್ತಾರೆ ಜಸ್ಟ್ ಐಡಿಯಾ ಗೊತ್ತಿರಲಿ 36 ನೋಡಿ ಇಮೇಜ್ ಆಫ್ ದ ಪಾಯಿಂಟ್ 1, 3, 4 ಅಂತ ಹೇಳಿದರೆ 1, 3, 4 ಇನ್ ದ ಪ್ಲೇನ್ 2x - y ಪ್ಲಸ್ z ಪ್ಲಸ್ 3 ಈಕ್ವಲ್ ಟು 0 ಹೌದಾ ನೋಡಿ ಈ ತರ ಬರುತ್ತದು ಇದನ್ನ ಪ್ಲೇನ್ ಅಂತ ತಗೊಂತೀನಿ ಹೌದಾ ಈ ಪ್ಲೇನ್ ನ 2x - y ಪ್ಲಸ್ z ಪ್ಲಸ್ 3 ಈಕ್ವಲ್ ಟು 0 ಹೌದಾ ನೋಡಿ ಪಾಯಿಂಟ್ ನ ಏನ್ ಕೊಟ್ಟಿರೋದು 1 3 4 ಹೌದಾ ನೋಡಿ ಈಗ ಈ ಲೈನ್ ಇಂದ ಈಕ್ವೇಶನ್ ಕಂಡು ಹಿಡ್ಕೊಂತೀನಿ ಇದನ್ನ ಇಮೇಜ್ ಅಂತ ಹೇಳ್ತೀನಿ ಇದನ್ನ ಏನಾದ್ರು ಎ ಅನ್ಕೊಂಡೆ ಅಂದ್ರೆ ಇಮೇಜ್ ನ ಎ ಡ್ಯಾಶ್ ಅಂತ ಹೇಳ್ತೀವಿ ಹೌದಾ ಫಸ್ಟ್ ನೋಡಿ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಬಿ ನ ಅದು ಕಂಡುಹಿಡಿಬೇಕು ಅಂದ್ರೆ ಇಲ್ಲೊಂದು ಎನ್ ವೆಕ್ಟರ್ ಬರ್ಕೊಂತೀನಿ ನೋಡಿ ಈಗ ನಾವು ಗಿವನ್ ಈಕ್ವೇಶನ್ ಆಫ್ ದ ಪ್ಲೇನ್ ಏನ್ ಕೊಟ್ಟಿದ್ದಾರೆ 2x - y ಪ್ಲಸ್ z ಪ್ಲಸ್ 3 ಈಕ್ವಲ್ ಟು 0 ತಾನೆ ಹಾಗಾದ್ರೆ ದಟ್ ಇಂಪ್ಲೈಸ್ n ವೆಕ್ಟರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 2 - 1 1 ಬರಿಬೋದಲ್ಲ n ವೆಕ್ಟರ್ ಅಂದ್ರೆ 2 - 1 1 ಹೌದಾ ಈಗ ನೋಡಿ ಈಕ್ವೇಶನ್ ಆಫ್ ಲೈನ್ ಎ ಬಿ ಬರ್ಕೊಂಡ್ಬಿಡ್ತೀವಿ ಈಸಿ ಇದೆ ಎ ಬಿ ಯಾವ್ದಕ್ ಪ್ಯಾರಲ್ ಇದೆ ಅಂದ್ರೆ n ವೆಕ್ಟರ್ ಪ್ಯಾರಲ್ ಇದೆ ತಾನೆ ಅದಕ್ಕೆ ಡೈರೆಕ್ಟ್ ಆಗಿ ಈಕ್ವೇಶನ್ ಬರೀಬಹುದು ನೋಡಿ ಹಾಗಾದ್ರೆ ನಾವು ಈಕ್ವೇಶನ್ ಆಫ್ ಲೈನ್ ಎ ಬಿ ಈಸ್ ಫಾರ್ಮುಲಾ ಏನ್ ಬರೀತೀವಿ ಅಂದ್ರೆ x - x1 by a is equal to y - y1 by b is equal to z - z1 by c ಹೌದಾ ಯಾವಾಗ ಲೈನ್ ಎ ಬಿ ಬರ್ಕೋಬೇಕು ನೋಡಿ ಇದನ್ನೇ ಎ ಬಿ ಸಿ ಅಂತ ತಗೊಳೋದು ಯಾಕಂದ್ರೆ ಇದಕ್ಕೆ ಪ್ಯಾರಲ್ ಇದೆ ತಾನೇ ಅದು ಹೌದಾ ಎನ್ ವೆಕ್ಟರ್ ಗೆ ಲೈನ್ ಪ್ಯಾರಲ್ ಇದೆ ಯಾಕೆ ಅದನ್ನೇ ಎ ಬಿ ಸಿ ತಗೋಬೇಕು ಹಾಗಾದ್ರೆ ಇದನ್ನೇನ್ ಬರೀಬಹುದು ಅಂದ್ರೆ x - x1 ಹೌದಾ ಇದನ್ನ x1 y1 z1 1 3 4 ನ ಹಾಗಾದ್ರೆ ಇಲ್ಲಿ x - 1/2 is equal to y - 3 by -1 is equal to z - 4 by 1 ಹೌದಾ ನೋಡಿ ಇದನ್ನ k ಅಂತ ತಗೊಂಡ್ಬಿಟ್ಟೆ ಅಂದ್ರೆ ಇಸ್ ಈಕ್ವಲ್ ಟು ಇದು ನೋಡಿ ಪಾಯಿಂಟ್ ಬಿ ನ ಏನಂತ ತಗೊಂತೀನಿ ಅಂದ್ರೆ ನಾನು x, y, z ಅಂತ ತಗೊಂತೀನಿ ಹೌದಾ ಎಕ್ಸ್ ವೈ ಝೆಡ್ ನ ಬರಿಬಹುದು ನೋಡಿ ಈಗ ನಾವು ದಟ್ ಇಂಪ್ಲೈಸ್ ಎಲ್ಲದನ್ನು ಈಕ್ವೇಟ್ ಮಾಡಿದೆ ಅಂದ್ರೆ x - 1 is equal to 2k ಬರುತ್ತೆ y - 3 is equal to -k ಬರುತ್ತೆ z - 4 is equal to k ಬರೀಬಹುದು ತಾನೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೀವಿ ಅಷ್ಟೇ ನೋಡಿ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2k ಬಂತು ಹಾಗಾದ್ರೆ x ಏನ್ ಬರುತ್ತೆ ಅಂದ್ರೆ ಈಗ
2k plus 1 y ಅಂದ್ರೆ 3 minus k z ಅಂದ್ರೆ k plus 4 ಬಂತು ಹೌದಾ. therefore b is equal to 2k plus 1 3 minus k plus 4 ಹೌದಾ. ನೋಡಿ ಇದನ್ನ 2 ಅಂತ ತಗೊಂತೀನಿ ಆಕ್ಚುಲಿ. ನೋಡಿ ಬಿ ಯಾವ ತರ ಕಂಡುಹಿಡಿತೀವಿ ಅಂದ್ರೆ ಈಗ ನಾವು ಆ ಬಿ ಅನ್ನೋದು ಪ್ಲೇನ್ ಮೇಲೂ ಬರುತ್ತೆ ತಾನೆ ಹೌದಾ. ಅದಕ್ಕೆ ನಾವು ಬಿ ಲೈ ಆನ್ ದ ಪ್ಲೇನ್ ಅದು ಹೌದಾ. ಪ್ಲೇನ್ ಅಂದ್ರೆ ಏನ್ ಕೊಟ್ಟಿರೋದು 2x minus y plus z plus 3 equal to 0 ಹೌದಾ. ನೋಡಿ ಹಾಗಾದ್ರೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಏನ್ ಬರುತ್ತೆ 2 into x ಅಂದ್ರೆ 2k plus 1 minus of 3 minus k plus k plus 4 plus 3 equal to 0 ಹೌದಾ. ಹಾಗಾದ್ರೆ ಇನ್ನು 4k plus 2 minus 3 plus k plus k plus 4 plus 3 equal to 0 plus 3 minus 3 cancel ಆಯ್ತು ಹೌದಾ. 4k plus k ಅಂದ್ರೆ 6k plus 4 plus 2 ಅಂದ್ರೆ 6 is equal to 0 ಅಂದ್ರೆ 6k equal to minus 6 k is equal to minus 1 ಹೌದಾ. ನೋಡಿ k equal to minus 1 ಬರ್ಕೊಂಡು ಅಂದ್ರೆ ಪಾಯಿಂಟ್ ಬಿ ಬರೀಬಹುದು ತಾನೆ. ಹಾಗಾದ್ರೆ ಫ್ರಮ್ ಟು b is equal to ಏನ್ ಬರುತ್ತೆ k minus 1 ಬರ್ಕೊಂಡು ಅಂದ್ರೆ minus 2 plus 1 3 plus 1 minus 1 plus 4 ಅಂದ್ರೆ ಎಷ್ಟು ಬರ್ತಾ ಇದೆ minus 1 4 3. ನೋಡಿ ಆಕ್ಚುಲಿ ಇದೇನಾಗಿರುತ್ತೆ ಅಂದ್ರೆ ಬಿ ಇದಕ್ಕೆ ನಾವು ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ನೋಡಿ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಂತಾನು ಕೇಳ್ಬೋದು ಒಂದೊಂದ್ಸಲ, ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು. ನೋಡಿ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಕಂಡುಹಿಡಿಬೇಕಂದ್ರೆ ಯಾವಾಗ್ಲೂ ಏನ್ ಮಾಡ್ಕೋಬೇಕಂದ್ರೆ ಫಸ್ಟ್ ಈಕ್ವೇಶನ್ ಆಫ್ ಲೈನ್ ಬರಿಬೇಕು. ಈಕ್ವೇಶನ್ ಆಫ್ ಲೈನ್ ಬರಿಬೇಕು ಅಂದ್ರೆ ಎನ್ ವೆಕ್ಟರ್ ನ ಎ ಬಿ ಸಿ ಅಂತ ತಗೊಂಡ್ಬಿಡಿ ಹೌದಾ. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಪಾಯಿಂಟ್ ನ ಯೂಸ್ ಮಾಡಿ ಈಕ್ವೇಶನ್ ಆಫ್ ಲೈನ್ ಬರಿಬೇಕು. ಇಸ್ ಈಕ್ವಲ್ ಟು ಕೆ ಅಂತ ಬರ್ಕೊಂಡು ಎಕ್ಸ್ ವೈ ಝೆಡ್ ಬರ್ಕೊಳ್ಳಿ, ಅದು ಪಾಯಿಂಟ್ ಬಿ ಆಗುತ್ತೆ ಆಯ್ತಲ್ಲ. ಆ ಕೆ ಕಂಡುಹಿಡಿಬೇಕು ಅಂದ್ರೆ ಬಿ ಲೈಸ್ ಆನ್ ದ ಪ್ಲೇನ್ ಅಂತ ತಗೋಬೇಕು, ಅವಾಗ ಕೆ ವ್ಯಾಲ್ಯೂ ಬರುತ್ತೆ. ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ರೆ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಬರುತ್ತೆ ಆಯ್ತಲ್ಲ. ಈ ನೋಡಿ ಎ ಡ್ಯಾಶ್ ಕಂಡುಹಿಡಿಬೇಕು ಅಂದ್ರೆ ಎ ಡ್ಯಾಶ್ ನ ಪಿ ಕ್ಯೂ ಆರ್ ಅಂತ ಅನ್ಕೊಳ್ಳಿ. ಬಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡ್ಯಾಶ್ ಆಗ್ಬಿಡುತ್ತೆ ಅಷ್ಟೇ ಹೌದಾ. ನೋಡಿ ಎ ಅಂದ್ರೆ 1 3 4 ಇದೆ. ನಾವು ಬಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡ್ಯಾಶ್ ಹೌದಾ. ಬಿ ಅಂತ ಏನ್ ಬಂದಿರೋದು -1 4 3 ಇಸ್ ಈಕ್ವಲ್ ಟು ನೋಡಿ ಎ ಡ್ಯಾಶ್ ಅಂದ್ರೆ ಏನ್ ಬರೀಬಹುದು 1 3 4 ಇದೆ, ಪಿ ಕ್ಯೂ ಆರ್ ಇದೆ ಅಂದ್ರೆ ಪಿ ಪ್ಲಸ್ 1/2 ಅಲ್ಲ ಮಿಡ್ ಪಾಯಿಂಟ್ ಫಾರ್ಮುಲಾ p plus 1/2 next q plus 3/4 also 3/2 next r plus 4/2 ಯಾಕಂದ್ರೆ ಇಲ್ಲಿ ನೋಡಿ 1 2 3 ಅಂತ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡು ಹೌದಾ. ನೋಡಿ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈಗ ಪಿ ಕ್ಯೂ ಆರ್ ಬರಿಬೇಕು. ಹಾಗಾದ್ರೆ ಇಲ್ಲಿ ಏನ್ ಬರಿಬಹುದು -1 is equal to p plus 1/2 q plus 3/2 is equal to 4 r plus 4/2 is equal to 3. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ p plus 1 is equal to -2 q plus 3 is equal to 8 r plus 4 is equal to 6 ಹೌದಾ. ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ p is equal to -3 ಬರುತ್ತೆ, q is equal to 5 ಬರುತ್ತೆ, r is equal to 2 ಬರುತ್ತೆ ಹೌದಾ. therefore ಇಮೇಜ್ ಏನಾಯ್ತು ಅಂದ್ರೆ -3 5 2 ಬರುತ್ತೆ ಅಷ್ಟೇ ಹೌದಾ. ಅಂದ್ರೆ -3 5 2 ಅಂದ್ರೆ ಆಪ್ಷನ್ ಎ. ನೋಡಿ ಒಂದೇ ಪ್ರಾಬ್ಲಮ್ ಅಲ್ಲಿ ಇಮೇಜು ಬಂತು ಜೊತೆಗೆ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಬಂತು ಹೌದಾ. ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಂದ್ರೆ ಬಿ ಅಷ್ಟೇ, ಇಮೇಜ್ ಅಂತ ಹೇಳಿದ್ರೆ ಮತ್ತೆ ಮಿಡ್ ಪಾಯಿಂಟ್ ಅನ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತೀವಿ ಆಯ್ತಲ್ಲ. ನೋಡಿ ಒಂದ್ಸಲ ಕೇಳಿದಾರೆ ಕಾಂಪಿಟೇಟಿವ್ಗೆ ಇಮೇಜ್ ಆಫ್ ದ ಪಾಯಿಂಟ್ ಆಕ್ಚುಲಿ ನಾವು ಪಿ ಯು ಅಲ್ಲಿ ಕಲ್ತಿರಲ್ಲ, ಆದ್ರೆ ಅದನ್ನ ಕೇಳ್ಬೋದು ಆಯ್ತಲ್ಲ. ಇಲ್ಲಿ ಅದಕ್ಕೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 37. A plane meets the coordinate axis in a, b, c and alpha, beta, gamma is the centroid of the triangle ABC. Then the equation of the plane is ಅಂತ ಹೇಳಿದ್ದಾರೆ ಹೌದಾ. ನೋಡಿ ಅಂದ್ರೆ ಈ ತರ ಕೊಟ್ಟಿದ್ದಾರೆ. Plane meets the coordinate axis at
ಎ ಬಿ ಸಿ ಅಂತ ಹೇಳಿದ್ರೆ ತಾನೆ. ನೋಡಿ ಈ ಪಾಯಿಂಟ್ ನ ಎ, ಈ ಪಾಯಿಂಟ್ ನ ಬಿ, ಇದನ್ನ ಸಿ ಅಂತ ತಗೊಂತೀನಿ. ಹೌದಾ? ನೋಡಿ ಪಾಯಿಂಟ್ಸ್ ನ ಯಾವ ತರ ಬರೀತೀನಿ ಅಂದ್ರೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅಂತ ತಗೊಂಡೆ ಅಂದ್ರೆ ಇದು ಎ, 0, 0 ಆಗುತ್ತೆ. ಇದು 0, B, 0 ಆಗುತ್ತೆ. ಇದು 0, 0, ಸಿ. ಹೌದಾ? ನೋಡಿ ಈ ತರ ಈಗ ಪ್ಲೇನ್ ಇದೆ. ಹೌದಾ? ಜೊತೆಗೆ ಈ ಟ್ರಯಾಂಗಲ್ ಎ ಬಿ ಸಿ ಇದು ಸೆಂಟ್ರಾಯ್ಡ್ ನ ಆಲ್ಫಾ ಬೀಟಾ ಗಾಮಾ ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ ನಾವು ಸೆಂಟ್ರಾಯ್ಡ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಈಕ್ವೇಶನ್ ಆಫ್ ದ ಪ್ಲೇನ್ ನ ಈಸಿಯಾಗಿ ಬರೀಬಹುದು. ನೋಡಿ ಈಕ್ವೇಶನ್ ಆಫ್ ದ ಪ್ಲೇನ್ ಎಕ್ಸ್ ಇಂಟರ್ಸೆಪ್ಟ್ ಎ, ವೈ ಇಂಟರ್ಸೆಪ್ಟ್ ಬಿ ಇದೆ, ಝೆಡ್ ಇಂಟರ್ಸೆಪ್ಟ್ ಸಿ ಇದೆ. ಅದಕ್ಕೆ ಇದು ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಪ್ಲಸ್ ಝೆಡ್ ಬೈ ಸಿ ಈಕ್ವಲ್ ಟು 1 ಆಗ್ಬಿಡುತ್ತೆ. ಹೌದಾ? ಅದು ನೋಡಿ ಎ ಬಿ ಸಿ ಕಂಡುಹಿಡಿಯೋದಕ್ಕೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, G1 ಸೆಂಟ್ರಾಯ್ಡ್ ಇಸ್ ಈಕ್ವಲ್ ಟು ಆಲ್ಫಾ, ಬೀಟಾ, ಗಾಮಾ. ಹೌದಾ? ನೋಡಿ ನಾವು ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್ ಅಂದ್ರೆ ಮೂರನ್ನ ಆಡ್ ಮಾಡಿ ಡಿವೈಡೆಡ್ ಬೈ 3 ಬರೀತಿದ್ವಲ್ಲ, ಅಂದ್ರೆ ಎ ಪ್ಲಸ್ 0 ಪ್ಲಸ್ 0 ಬೈ 3. ನೆಕ್ಸ್ಟ್ ನೋಡಿ ವೈ ಕೋಆರ್ಡಿನೇಟ್ ಆಡ್ ಮಾಡಿದೆ ಅಂದ್ರೆ 0 ಪ್ಲಸ್ ಬಿ ಪ್ಲಸ್ 0 ಬೈ 3. ಝೆಡ್ ಕೋಆರ್ಡಿನೇಟ್ ಆಡ್ ಮಾಡಿದೆ ಅಂದ್ರೆ 0 ಪ್ಲಸ್ 0 ಪ್ಲಸ್ ಸಿ ಬೈ 3 ಇಸ್ ಈಕ್ವಲ್ ಟು ಆಲ್ಫಾ ಬಿ ಪ್ಲಸ್ ಗಾಮಾ. ಹೌದಾ? ಅವಾಗ ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಎ ಬೈ 3 ಇಸ್ ಈಕ್ವಲ್ ಟು ಆಲ್ಫಾ, ಬಿ ಬೈ 3 ಇಸ್ ಈಕ್ವಲ್ ಟು ಬೀಟಾ, ಸಿ ಬೈ 3 ಇಸ್ ಈಕ್ವಲ್ ಟು ಗಾಮಾ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು 3 ಆಲ್ಫಾ, ಬಿ ಅಂದ್ರೆ 3 ಬೀಟಾ, ಸಿ ಅಂದ್ರೆ 3 ಗಾಮಾ ಬಂತು. ಹೌದಾ? ಅದನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, ಅವಾಗ ಈಕ್ವೇಶನ್ ಆಫ್ ಪ್ಲೇನ್ ಬಂದ್ಬಿಡುತ್ತೆ. ಹಾಗಾದ್ರೆ ಫ್ರಮ್ 1 ಈಕ್ವೇಶನ್ ಆಫ್ ಪ್ಲೇನ್ ಈಸ್ ಏನ್ ಬರೀಬಹುದು, ಎಕ್ಸ್ ಬೈ ಎ ಅಂದ್ರೆ 3 ಆಲ್ಫಾ, ವೈ ಬೈ 3 ಬೀಟಾ, ಝೆಡ್ ಬೈ 3 ಗಾಮಾ ಇಸ್ ಈಕ್ವಲ್ ಟು 1. ಹೌದಾ? ಇಷ್ಟು ಬರುತ್ತೆ. ಅದು ಇದಕ್ಕೆ ಮಲ್ಟಿಪ್ಲೈ ಬೈ 3 ಮಾಡಿದೆ ಅಂದ್ರೆ ಏನ್ ಬರುತ್ತೆ, ಎಕ್ಸ್ ಬೈ ಆಲ್ಫಾ ಪ್ಲಸ್ ವೈ ಬೈ ಬೀಟಾ ಪ್ಲಸ್ ಝೆಡ್ ಬೈ ಗಾಮಾ ಇಸ್ ಈಕ್ವಲ್ ಟು 3 ಆಗುತ್ತೆ. ಅಂದ್ರೆ ಆಪ್ಷನ್ ಎ ಬರ್ತದೆ ಅಷ್ಟೇ. ಹೌದಾ? ಈಸಿ ಇದೆ. ಹೋಯ್ತಲ್ಲ? ನೆಕ್ಸ್ಟ್ ನೋಡಿ 38. The equation of the plane which cuts equal intercepts of unit length on the axis is ಅಂತ ಹೇಳಿದೆ. ಹೌದಾ? ಅಂದ್ರೆ ಈಕ್ವಲ್ ಕಟ್ಸ್ ಈಕ್ವಲ್ ಇಂಟರ್ಸೆಪ್ಟ್ಸ್ ಆಫ್ ಯೂನಿಟ್ ಲೆಂತ್ ಅಂತ ಹೇಳಿದ್ದಾರೆ. ಅಂದ್ರೆ ಎಕ್ಸ್ ಇಂಟರ್ಸೆಪ್ಟ್ is equal to y intercept is equal to z intercept. ಹೌದಾ? ನೋಡಿ ಈಕ್ವಲ್ ಇಂಟರ್ಸೆಪ್ಟ್ಸ್ ಆಫ್ ಯೂನಿಟ್ ಲೆಂತ್ ಅಂತ ಹೇಳಿದ್ರೆ ಅಂದ್ರೆ ಎಲ್ಲದು ಏನಾಗಿರ್ಬೇಕು, 1. ಹೌದಾ? ಅಂದ್ರೆ ಎ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಈಕ್ವಲ್ ಟು 1 ಆಗ್ಬಿಡುತ್ತೆ. ದೇರ್ಫೋರ್ ಈಕ್ವೇಶನ್ ಆಫ್ ಪ್ಲೇನ್ ಈಸ್ ಏನ್ ಬರೀಬಹುದು, ಎಕ್ಸ್ ಬೈ 1 ಪ್ಲಸ್ ವೈ ಬೈ 1 ಪ್ಲಸ್ ಝೆಡ್ ಬೈ 1 ಇಸ್ ಈಕ್ವಲ್ ಟು 1. ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 1 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ಒಂದು ನೋಡಿ 39. If the length of the perpendicular drawn from the origin on the plane is 7 units and its direction ratios are -3, 2, 6, then the plane is ಅಂತ ಹೇಳಿದ್ದಾರೆ. ನೋಡಿ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಡಿ ಇಸ್ ಈಕ್ವಲ್ ಟು 7 ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ನೋಡಿ ಎನ್ ವೆಕ್ಟರ್ ಇಸ್ ಈಕ್ವಲ್ ಟು -3i ಪ್ಲಸ್ 2j ಪ್ಲಸ್ 6k ಬರೀಬಹುದು. ಯಾಕಂದ್ರೆ -3, 2, 6 ಕೊಟ್ಟಿದ್ದಾರೆ ತಾನೆ ಇದನ್ನ. ಹೌದಾ? ಈ ನೋಡಿ ಎನ್ ಕ್ಯಾಪ್ ನ ಕಂಡುಹಿಡಿತೀನಿ. ನೋಡಿ ದಟ್ ಇಂಪ್ಲೈಸ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು -3i ಪ್ಲಸ್ 2j ಪ್ಲಸ್ 6k ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಮಾಡ್ಬೇಕು ತಾನೆ, ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್. ಹಾಗಾದ್ರೆ ಇಲ್ಲಿ -3i ಪ್ಲಸ್ 2j ಪ್ಲಸ್ 6k ಬೈ ಮ್ಯಾಗ್ನಿಟ್ಯೂಡ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 4 ಪ್ಲಸ್ 36 ಅಂದ್ರೆ ರೂಟ್ 49 ಅಂದ್ರೆ 7 ಆಗ್ಬಿಡುತ್ತಲ್ಲ. ಅಂದ್ರೆ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು -3i ಪ್ಲಸ್ 2j ಪ್ಲಸ್ 6k ಬೈ 7. ಹೌದಾ? ನಮಗೆ ನೋಡಿ ಈಕ್ವೇಶನ್ ಆಫ್ ಪ್ಲೇನ್ ಏನ್ ಗೊತ್ತಿರೋದು, ಈಕ್ವೇಶನ್ ಆಫ್ ಪ್ಲೇನ್ ಈಸ್ ಆರ್ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ. ಹೌದಾ? ನೋಡಿ ಆರ್ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಅಂದ್ರೆ
minus 3i plus 2j plus 6k by 7 is equal to d and the 7. Cross multiply ಮಾಡಿದೆ ಅಂದ್ರೆ r vector dot minus 3i plus 2j plus 6k is equal to 7 7s 49. ಇಷ್ಟು ಬರುತ್ತೆ ನೋಡಿ. ಆಕ್ಚುಲಿ ಇದು ವೆಕ್ಟಾರ್ ಫಾರ್ಮ್ ಅಲ್ಲಿ ಇದೆ ನೋಡಿ. ಕಾರ್ಟೀಸಿಯನ್ ಫಾರ್ಮ್ ಅಲ್ಲಿ ಬರಿಬೇಕು ಅಂದ್ರೆ ಇದನ್ನು ಗೊತ್ತಿರಲಿ, ಡೈರೆಕ್ಟ್ ಆಗಿ ಹೇಗೆ ಬರಿತೀವಿ ಅಂದ್ರೆ ನೋಡಿ, ಆರ್ ನ ರಿಮೂವ್ ಮಾಡ್ಬಿಡಿ, ಐ ಜೆ ಕೆ ನ ಎಕ್ಸ್ ವೈ ಝೆಡ್ ಬರ್ಕೊಂಡ್ರೆ ಆಯ್ತು. ಅಂದ್ರೆ minus 3x plus 2y plus 6z is equal to 49 ಬರುತ್ತೆ. ಹೌದಾ? ಅಂದ್ರೆ ಆಪ್ಷನ್ ಬಿ ಬರುತ್ತಲ್ಲ, 49 ನ LHS ತಗೊಂಡ್ರೆ ಆಯ್ತು. minus 3x plus 2y plus 6z minus 49 equal to 0. ಹೌದಾ? ನೋಡಿ, ನಮಗೆ ನಾರ್ಮಲ್ ಫಾರ್ಮ್ ಅಷ್ಟೇ. ಎನ್ ವೆಕ್ಟಾರ್ ಕೊಟ್ಟಿದ್ದಾರೆ ಮತ್ತೆ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಟು ದ ಪ್ಲೇನ್ ನ ಡಿ ಅಂತ ಬರಿತೀವಿ. ಎನ್ ವೆಕ್ಟಾರ್ ಕೊಟ್ಟಿದ್ದಾರೆ ಅಂದ್ರೆ ಯಾವಾಗಲೂ ಎನ್ ಕ್ಯಾಪ್ ಕಂಡುಹಿಡಿಯಬೇಕು. ಈಕ್ವೇಶನ್ ಏನ್ ಗೊತ್ತಿರೋದು ಅಂದ್ರೆ ಆರ್ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ. ಇದು ಈಕ್ವೇಶನ್ ಆಫ್ ದ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಅಷ್ಟೇ. ಹೌದಾ? ಗೊತ್ತಿರ್ಬೇಕು ನಿಮಗೆ. ಆ ನಾರ್ಮಲ್ ಫಾರ್ಮ್ ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 40. ದ ಇಂಟರ್ಸೆಪ್ಟ್ ಆಫ್ ದ ಪ್ಲೇನ್ಸ್ ಆನ್ ದ ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಹೇಳಿದ್ದಾರೆ ನೋಡಿ. ಈಸಿಯಾಗಿ ಬರಿಬಹುದು ಇದನ್ನು. 5x minus 3y plus 6z equal to 60. ಹೌದಾ? ನೋಡಿ, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಮತ್ತೆ ಝೆಡ್ ಇಂಟರ್ಸೆಪ್ಟ್ ಬೇಕು ಅಂದ್ರೆ ಯಾವಾಗ್ಲೂ ಇಸ್ ಈಕ್ವಲ್ ಟು 1 ಬರುವಾಗ ಮಾಡಬೇಕು. ಯಾಕೆ ಡಿವೈಡಿಂಗ್ ಬೈ 60 ಮಾಡ್ಕೊಂಡ್ಬಿಡ್ತೀನಿ. ಅವಾಗಿದೆ ಎಕ್ಸ್ ಬೈ ಹೌದಾ 12 ಆಗುತ್ತೆ. ಮೈನಸ್ ವೈ ಬೈ 20 ಪ್ಲಸ್ ಝೆಡ್ ಬೈ 10 ಈಕ್ವಲ್ ಟು 1. ಹೌದಾ? ಈಗ ನೋಡಿ, ಎಕ್ಸ್ ಡಿನಾಮಿನೇಟರ್, ವೈ ಡಿನಾಮಿನೇಟರ್ ಮತ್ತೆ ಝೆಡ್ ಡಿನಾಮಿನೇಟರ್ ಎಲ್ಲ ಇಂಟರ್ಸೆಪ್ಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು 12. ನೋಡಿ, ವೈ ಇಂಟರ್ಸೆಪ್ಟ್ ಕೇರ್ಫುಲ್ ಆಗಿ ಬರಿಬೇಕು. minus 20 ಬರುತ್ತೆ, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ ಅಲ್ಲ, ಅದಕ್ಕೆ minus 20. ಝೆಡ್ ಇಂಟರ್ಸೆಪ್ಟ್ 10. ಹೌದಾ? ನೋಡಿ, ಅದನ್ನೇ ಅಲ್ಲಿ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. therefore 12, minus 20, 10 ಬರುತ್ತೆ ಅಷ್ಟೇ. ಹೌದಾ? ಅದು ಆಪ್ಷನ್ ಸಿ ಬರುತ್ತೆ ನೋಡಿ. ಇದು ಗೊತ್ತಿರಲಿ, ಈಸಿನ. ನೆಕ್ಸ್ಟ್ ನೋಡಿ 41 ನೋಡಿ. ಈ ತರದ ಎಷ್ಟೊಂದು ಸಲ ಕೇಳಿದ್ದಾರೆ. ದ ಈಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ 1, 1, 1 ಇದನ್ನು ಎ ಅಂತ ಹೇಳ್ತೀನಿ ಪಾಯಿಂಟ್ ನ. ಬಿ ನ 1, minus 1, minus 1 and perpendicular to ಆ ಪ್ಲೇನ್ ನ ಪಿ ಬರೀತೀನಿ. 2x minus y plus z plus 5 equal to 0. ಅಂದ್ರೆ ಇಲ್ಲಿ n1 ವೆಕ್ಟರ್ ನ ಏನ್ ಬರೀಬಹುದು 2 minus 1 1. ಹೌದಾ? ನೋಡಿ, ಈ ತರ ಇರೋದನ್ನು ಆನ್ಸರ್ ಟು ಕ್ವಶನ್ ಹೋಗ್ಬಿಟ್ರೆ ಈಸಿ ಆಗುತ್ತೆ. ಅಂದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರಬೇಕು ಅಂದ್ರೆ ಡಾಟ್ ಪ್ರಾಡಕ್ಟ್ 0. ಎರಡು ಪಾಯಿಂಟ್ ಇಂದ ಪಾಸ್ ಆಗ್ಬೇಕಾ, ನಂಗೆ ಎರಡು ಪಾಯಿಂಟ್ ಸ್ಯಾಟಿಸ್ಫೈ ಆಗ್ಬೇಕು. ಹಾಗಾದ್ರೆ ನೋಡಿ, ಫಸ್ಟ್ ಆಪ್ಷನ್ ಏನಿರೋದು 2x plus 5y plus z minus 8 equal to 0. ನೋಡಿ, ಇದನ್ನು ಚೆಕ್ ಮಾಡ್ತೀನಿ. 1, 1, 1 ಹಾಗೆ 2 plus 5 plus 1 minus 8 equal to 0 ಸ್ಯಾಟಿಸ್ಫೈ ಆಗ್ತಿದೆ ಅಲ್ಲ. ನೆಕ್ಸ್ಟ್ ನೋಡಿ, 1, minus 1, minus 1 ಚೆಕ್ ಮಾಡ್ತೀನಿ. 2 minus 5 minus 1 minus 8. ಹೌದಾ? ಇದಂತೂ 0 ಬರಲ್ಲ. ಈಗ 2 minus 5 minus 1 minus 8 ಅಂದ್ರೆ 0 ಬರಲ್ಲ. ಹೌದಾ? ಈಗ ಆಪ್ಷನ್ ಎ ಅಂತೂ ಅಲ್ಲ. ನೆಕ್ಸ್ಟ್ ಆಪ್ಷನ್ ಬಿ x plus y minus z minus 1 equal to 0. ಹೌದಾ? ನೆಕ್ಸ್ಟ್ ನೋಡಿ, ಸೇಮ್ 1, 1, 1 ಚೆಕ್ ಮಾಡಿದೆ ಅಂದ್ರೆ 1 plus 1 minus 1 minus 1 0 ಬರ್ತಾ ಇದೆ. ನೆಕ್ಸ್ಟ್ 1 minus 1 minus 1 ಚೆಕ್ ಮಾಡ್ತೀನಿ. ಅವಾಗಿಲ್ಲ ಏನ್ ಬರ್ಬೋದು 1 minus 1 plus 1 minus 1. ಹೌದಾ? ಇದನ್ನು 0 ಬರುತ್ತೆ. ನೋಡಿ, ಎರಡು ಸ್ಯಾಟಿಸ್ಫೈ ಆಯ್ತು. ಈ ನೋಡಿ, ಇದರಲ್ಲಿ ಎನ್ ವೆಕ್ಟರ್ ಏನ್ ಬರೀಬಹುದು ಅಂದ್ರೆ 1, 1 minus 1. ಹೌದಾ? n1 ವೆಕ್ಟರ್ ಏನಿದೆ 2 minus 1 1 ಅಲ್ಲ, ಇಲ್ಲಿ ಬರ್ಕೊಂಡಿರೋದು. ಇವೆರಡದು ಡಾಟ್ ಪ್ರಾಡಕ್ಟ್ ಚೆಕ್ ಮಾಡಬೇಕು. ಅಂದ್ರೆ n ಡಾಟ್ n1 2 minus 1 minus 1 ಇದು 0 ಬರ್ತಿದೆ. ಅಂದ್ರೆ ನೋಡಿ, ಮೂರು ಸ್ಯಾಟಿಸ್ಫೈ ಆಗ್ತಿದೆ ತಾನೆ. ಹೌದಾ? ಪರ್ಪೆಂಡಿಕ್ಯುಲರ್ ಸ್ಯಾಟಿಸ್ಫೈ ಆಗ್ತಿದೆ ಮತ್ತೆ ಪಾಯಿಂಟ್ಸ್ ಸ್ಯಾಟಿಸ್ಫೈ ಆಗ್ತಿದೆ. ಅಂದ್ರೆ ಆಪ್ಷನ್
ಬಿ ಬರುತ್ತೆ ಅಷ್ಟೇ. ಆಯ್ತಲ್ಲ ಇಲ್ಲಿ ನೋಡಿ, ಅದಕ್ಕೆ ಈ ತರದೆಲ್ಲ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈಸಿ ಆಗುತ್ತೆ, ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ 42. ಯಾವ ತರ ಮಾಡ್ಕೊಳ್ಳಿದ್ರೆ, ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಲೈನ್ ಅಂಡ್ ದ ಪ್ಲೇನ್. ನೋಡಿ ಇದು ಈಸಿ ಇದೆ. ಯಾವಾಗಲೂ ಇಸ್ ಈಕ್ವಲ್ ಟು ಕೆ ಅನ್ಕೊಂಡ್ಬಿಟ್ಟು ಎಕ್ಸ್ ವೈ ಝೆಡ್ ನ ಕಂಡು ಹಿಡ್ಕೊಂಡ್ಬಿಟ್ಟೆ ಅಂದ್ರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬಂದ್ಬಿಡುತ್ತೆ. ಈಗ ನೋಡಿ ಇಸ್ ಈಕ್ವಲ್ ಟು ಕೆ ಅನ್ಕೊಂಡೆ ಅಂದ್ರೆ ಈಗ ಎಕ್ಸ್ ಇಸ್ ಈಕ್ವಲ್ ಟು ಕೆ, ವೈ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ 2k, -1 ಆರ್ ಎಚ್ ಎಸ್ ತಗೊಂಡೆ ಅಂದ್ರೆ +1, ಝೆಡ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3k -2 ಬರುತ್ತೆ. ಹೌದಾ? ನೋಡಿ ಈಗ ಇದು 3 ಪಾಯಿಂಟ್ ಪ್ಲೇನ್ ಮೇಲೆ ಬರ್ಬೇಕು ತಾನೆ, ಅದಕ್ಕೆ ಪ್ಲೇನ್ ಏನ್ ಕೊಟ್ಟಿರೋದು ನಮಗೆ ಗಿವನ್ ಪ್ಲೇನ್ ಈಕ್ವೇಶನ್ 2x + 3y + z = 0. ಹೌದಾ? ಹಾಗಾದ್ರೆ ನೋಡಿ ಇದನ್ನ ಯೂಸ್ ಮಾಡ್ಕೊಂಡು ಕೆ ಕಂಡು ಹಿಡಿತೀನಿ. ಎಕ್ಸ್ ಬದಲಿ ಕೆ ಬರೀಬಹುದು. ವೈ ಅಂತ ಹೇಳಿದ್ರೆ 2k + 1 ಇದೆ, z ಅಂತ ಹೇಳಿದ್ರೆ 3k -2. ಹೌದಾ? ಹಾಗಾದ್ರೆ ಇದು 2k 3 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 6k + 3 + 3k -2. ಹೌದಾ? 6 + 3 9 10 11 ಆಗುತ್ತಲ್ಲ, ಇದು ಮೂರನ್ನು ಆಡ್ ಮಾಡಿದೆ ಅಂದ್ರೆ 11k + 1 = 0. ಹಾಗಾದ್ರೆ k is equal to -1/11 ಬರುತ್ತೆ. ಹೌದಾ? ನೋಡಿ ಇದನ್ನ ಈಗ ಯೂಸ್ ಮಾಡಿಕೊಂಡು ಎಕ್ಸ್ ವೈ ಝೆಡ್ ಬರಿತೀನಿ. ನೋಡಿ x is equal to k ಇದೆ, k ಅಂದ್ರೆ -1/11, y ಅಂದ್ರೆ 2k + 1 ಅಂದ್ರೆ -2/11 + 1. LCM ತಗೊಂಡೆ ಅಂದ್ರೆ ಎಷ್ಟು ಬರ್ಬೋದು 11 - 2 ಅಂದ್ರೆ 9/11, z ಅಂದ್ರೆ 3k -2 ಅಂದ್ರೆ -3/11 -2, -22 -3 ಅಂದ್ರೆ -25/11. ಹೌದಾ? ಹಾಗಾದ್ರೆ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ -1/11, 9/11, -25/11 ಅಂದ್ರೆ ಆಪ್ಷನ್ ಟಿ ಬರುತ್ತೆ ಅಷ್ಟೇ. ಹೌದಾ? ಈಸಿ ಇದೆ ನೋಡಿ ಅಲ್ಲಿ. ಅದಕ್ಕೆ ಅಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಯಾವಾಗಲೂ ಈಸ್ ಈಕ್ವಲ್ ಟು ಕೆ ತಗೊಂಬಿಡಿ. ನೆಕ್ಸ್ಟ್ ಅದನ್ನ ಪ್ಲೇನಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 43. ಇಫ್ ದ ಈಕ್ವೇಶನ್ ಆಫ್ ದ ಲೈನ್ ಅಂಡ್ ದ ಪ್ಲೇನ್ ಬಿ ರೆಸ್ಪೆಕ್ಟಿವ್ಲಿ ದೆನ್ ಅಂತ ಹೇಳಿದ್ದಾರೆ. ನೋಡಿ ಕಂಡೀಷನ್ ರಿವರ್ಸ್ ಆಗುತ್ತೆ ಅಷ್ಟೇ. x + 3/2 is equal to y - 4/3 is equal to z + 5/2 and 4x - 2y - z = 1. ಹೌದಾ? ನೋಡಿ ಫಸ್ಟ್ ಈಗ ಬಿ ವೆಕ್ಟರ್ ಬರಿತೀನಿ. ಬಿ ವೆಕ್ಟರ್ ಅಂದ್ರೆ ಡಿನಾಮಿನೇಟರ್ 2 3 2. ನೆಕ್ಸ್ಟ್ ಎನ್ ವೆಕ್ಟರ್ ಬರಿತೀನಿ 4 - 2 -1. ಡಾಟ್ ಪ್ರಾಡಕ್ಟ್ ಏನಾದ್ರು 0 ಬಂತು ಅಂದ್ರೆ ಪರ್ಪೆಂಡಿಕ್ಯುಲರ್. ಹೌದಾ? ರೇಷಿಯೋ ಸೇಮ್ ಬಂತು ಅಂದ್ರೆ ಸಾರಿ ಡಾಟ್ ಪ್ರಾಡಕ್ಟ್ 0 ಬಂತು ಅಂದ್ರೆ ಪ್ಯಾರಲಲ್, ರೇಷಿಯೋ ಸೇಮ್ ಬಂತು ಅಂದ್ರೆ ಪರ್ಪೆಂಡಿಕ್ಯುಲರ್. ಹೌದಾ? ಯಾಕಂದ್ರೆ ಲೈನ್ ಪ್ಲೇನ್ ಇದೆ, ಕಂಡೀಷನ್ ರಿವರ್ಸ್ ಆಗುತ್ತೆ. ಹಾಗಾದ್ರೆ ನೋಡಿ ನಾವು ಬಿ ಡಾಟ್ ಎನ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ, ಡಾಟ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. 8 - 6 -2 ಅಂದ್ರೆ 0 ಬರ್ತಿದೆ ತಾನೆ. ಡಾಟ್ ಪ್ರಾಡಕ್ಟ್ 0 ಬರ್ತಿದೆ ಅಂದ್ರೆ ಲೈನ್ ಅಂಡ್ ಪ್ಲೇನ್ ಆರ್ ಪ್ಯಾರಲಲ್ ಬರುತ್ತೆ. ಹೌದಾ? ಲೈನ್ ಈಸ್ ಪ್ಯಾರಲಲ್ ಟು ದ ಪ್ಲೇನ್ ಅಂದ್ರೆ ಆಪ್ಷನ್ ಎ ಬರುತ್ತೆ. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಕಂಡೀಷನ್ ರಿವರ್ಸ್ ಆಗುತ್ತೆ ಯಾವಾಗ ಲೈನ್ ಮತ್ತೆ ಪ್ಲೇನ್ ಇದ್ದಾಗ, ಕಂಡೀಷನ್ ರಿವರ್ಸ್ ಆಗುತ್ತೆ ಅಷ್ಟೇ. ಆಯ್ತಲ್ಲ ಇಲ್ಲಿ. ನೆಕ್ಸ್ಟ್ ನೋಡಿ 44. ದ ಈಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಟು ದ ಪಾಯಿಂಟ್ 3, 2, 2 and 1, 0, -1 and parallel to the line ಅಂತ ಹೇಳಿದ್ದಾರೆ. x - 1/2 is equal to y - 1/-2 is equal to z - 2/3. ಅಂದ್ರೆ ಇಲ್ಲಿ ಬಿ ವೆಕ್ಟರ್ ಏನಾಗುತ್ತೆ ಅಂದ್ರೆ 2 - 2 3. ಪ್ಯಾರಲಲ್ ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಆಗಬೇಕು. ಹೌದಾ? ನೋಡಿ ಇಲ್ಲೂ ಅಷ್ಟೇ. ಈಗ ಆನ್ಸರ್ ಟು ಕ್ವಶನ್ ಹೋಗ್ತೀವಿ. ಆಪ್ಷನ್ ಎ ಏನಿರೋದು 4x - y -2z + 6 = 0. ಹೌದಾ? ನೋಡಿ ಒಂದು ಪಾಯಿಂಟ್ ನ ತಗೊಳೋದು 3 2 2 ತಗೊಂತಾ ಇದ್ದೀನಿ. 4 3s are 12 -2 -12 ಸಾರಿ -4 ಆಗುತ್ತೆ. 2 2s are 4 + 6. ಹೌದಾ? ಅಂದ್ರೆ ನೋಡಿ 12 - 2 ಅಂದ್ರೆ 10, 10 - 4 ಅಂದ್ರೆ 6, 6 + 6 ಅಂದ್ರೆ 12 ಆಗ್ಬಿಡುತ್ತೆ.
ನಾಟ್ ಈಕ್ವಲ್ ಟು 0, ಹಾಗೆ ಎ ಅಂತೂ ಬರಲ್ಲ. ನೆಕ್ಸ್ಟ್ ನೋಡಿ ಬಿ ಚೆಕ್ ಮಾಡ್ಕೊತೀನಿ. 4x ಮೈನಸ್ ವೈ ಪ್ಲಸ್ 2z ಪ್ಲಸ್ 6 ಈಕ್ವಲ್ ಟು 0. ಪಾಯಿಂಟ್ ಏನಿರೋದು 3, 2, 2 ಹೌದಾ. 4 3s are 12 minus 2 plus 4 plus 6 ಹೌದಾ. 6 plus 4 10, 22 minus 2 ಅಂದ್ರೆ 20 ಬಂದ್ಬಿಡುತ್ತೆ. ಇದೊಂದು 0 ಬರಲ್ಲ, ಆಪ್ಷನ್ ಬಿನೂ ಅಲ್ಲ. ನೆಕ್ಸ್ಟ್ ನೋಡಿ ಆಪ್ಷನ್ ಸಿ 4x ಮೈನಸ್ ವೈ ಮೈನಸ್ 2z ಮೈನಸ್ 6 ಈಕ್ವಲ್ ಟು 0. ಫಸ್ಟ್ ಪಾಯಿಂಟ್ ಚೆಕ್ ಮಾಡೋದು 3 2 2 ಹೌದಾ. ಅಂದ್ರೆ 12 ಮೈನಸ್ 2 ಮೈನಸ್ 4 ಮೈನಸ್ 6 0 ಬರ್ತಾ ಇದೆ ಹೌದಾ. ನೆಕ್ಸ್ಟ್ ನೋಡಿ ಇನ್ನೊಂದು ಪಾಯಿಂಟ್ ಚೆಕ್ ಮಾಡ್ತೀನಿ. 1 0 ಮೈನಸ್ 1 ಇದೆ ಅಂದ್ರೆ 4 ಮೈನಸ್ 0 ಪ್ಲಸ್ 2 ಮೈನಸ್ 6 ಅಂದ್ರೆ ಇದನ್ನು ಸ್ಯಾಟಿಸ್ಫೈ ಆಗುತ್ತಲ್ಲ. ನೋಡಿ ಎರಡು ಸ್ಯಾಟಿಸ್ಫೈ ಆಯ್ತು. ಈಗ ಎನ್ ವೆಕ್ಟರ್ ಬರ್ಕೊಂತೀವಿ ನೋಡಿ. ಎನ್ ವೆಕ್ಟರ್ ಅಂದ್ರೆ 4 ಮೈನಸ್ 1 ಮೈನಸ್ 2 ಹೌದಾ. ಬಿ ವೆಕ್ಟರ್ ಏನ್ ಬರ್ಕೊಂಡಿದ್ವಿ 2 ಮೈನಸ್ 2 3 ತಾನೆ. 2 ಮೈನಸ್ 2 3. ನೋಡಿ ಡಾಟ್ ಪ್ರಾಡಕ್ಟ್ ಏನಾದ್ರು 0 ಬಂತು ಅಂದ್ರೆ ಲೈನ್ ಅಂಡ್ ಪ್ಲೇನ್ ಆರ್ ಪ್ಯಾರಲಲ್ ಅಲ್ಲ, ಡಾಟ್ ಪ್ರಾಡಕ್ಟ್ ಚೆಕ್ ಮಾಡಬೇಕು. ಎನ್ ವೆಕ್ಟರ್ ಡಾಟ್ ಬಿ ಅಂದ್ರೆ 4 2 8 ಪ್ಲಸ್ 2 ಮೈನಸ್ 6 ಹೌದಾ. ನೋಡಿ 4 2 8 ಹೌದಾ. ನೆಕ್ಸ್ಟ್ ಮೈನಸ್ 1 ಮೈನಸ್ 2 ಅಂದ್ರೆ ಪ್ಲಸ್ 2 ಹೌದಾ. ಮೈನಸ್ 2 ಇಂಟು ಪ್ಲಸ್ 3 ಅಂದ್ರೆ ಮೈನಸ್ 6 ಅಂದ್ರೆ 8 ಪ್ಲಸ್ 2 10 10 ಮೈನಸ್ 6 ಅಂದ್ರೆ 0 ಬರ್ತಿಲ್ಲ ತಾನೆ. ಎಕ್ಸ್ ಸಿನೂ ಬರಲ್ಲ. ಅಂದ್ರೆ ಆನ್ಸರ್ ನನ್ ಆಫ್ ದೀಸ್ ಬರುತ್ತೆ ಅಷ್ಟೇ. ಆಯ್ತಲ್ಲ. ನೋಡಿ ಫಸ್ಟ್ ಪಾಯಿಂಟ್ ಚೆಕ್ ಮಾಡಿ. ಪ್ಯಾರಲಲ್ ಅಂತ ಹೇಳಿದ್ರು ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಬರ್ಬೇಕು ಹೌದಾ. ಡಾಟ್ ಪ್ರಾಡಕ್ಟ್ ಚೆಕ್ ಮಾಡ್ಬೇಕು, ಎರಡು ಚೆಕ್ ಮಾಡ್ಬೇಕಲ್ಲಿ ಹೌದಾ. ನೆಕ್ಸ್ಟ್ ನೋಡಿ 45 ನೋಡಿ 45 ಗೊತ್ತಿರಲಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ ಅಂಡ್ ದ ಪ್ಲೇನ್ ಅಂತಿದೆ ಹೌದಾ. ನೋಡಿ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ ಅಂಡ್ ದ ಪ್ಲೇನ್ ಯಾವ ತರ ಮಾಡ್ಕೊಂತೀವಿ ಅಂದ್ರೆ x ಮೈನಸ್ 1/3 ಇಸ್ ಈಕ್ವಲ್ ಟು y ಪ್ಲಸ್ 2/-2 ಇಸ್ ಈಕ್ವಲ್ ಟು z ಮೈನಸ್ 1/2 ಅಂಡ್ ಪ್ಲೇನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 2x ಪ್ಲಸ್ 2y ಮೈನಸ್ z ಈಕ್ವಲ್ ಟು 6. ನೋಡಿ ಯಾವಾಗಲೂ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ ಅಂಡ್ ದ ಪ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ ಲೈನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಇರುತ್ತೆ, ಅಥವಾ ಸಾರಿ ಪ್ಯಾರಲಲ್ ಟು ಪ್ಲೇನ್ ಇರುತ್ತೆ, ಆ ತರನೇ ಇರುತ್ತೆ. ನೋಡಿ ಬೇಕಾದ್ರೆ ಡಾಟ್ ಪ್ರಾಡಕ್ಟ್ ಮಾಡ್ಕೊಂಡೆ ಅಂದ್ರೆ ಈಗ ಇಲ್ಲಿ ಬಿ ವೆಕ್ಟರ್ ಅಂದ್ರೆ 3 ಮೈನಸ್ 2 2 ಇರುತ್ತೆ. ಎನ್ ವೆಕ್ಟರ್ ಅಂದ್ರೆ 2 2 ಮೈನಸ್ 1 ಇದೆ ಹೌದಾ. ನಾವು ಬಿ ಡಾಟ್ ಎನ್ ಮಾಡಿದೆ ಅಂದ್ರೆ 6 ಮೈನಸ್ 4 ಮೈನಸ್ 2 ಅಂದ್ರೆ 0 ಇದೆ ತಾನೆ. ಹಾಗಾದ್ರೆ ಇಲ್ಲಿ ಏನಾಯ್ತು ಲೈನ್ ಈಸ್ ಪ್ಯಾರಲಲ್ ಟು ಪ್ಲೇನ್ ಆಯ್ತು ಹೌದಾ. ಹಾಗೆ ನೋಡಿ ಲೈನ್ ಮೇಲೆ ಇರೋ ಒಂದು ಪಾಯಿಂಟ್ ಬರ್ಕೊಂಡ್ಬಿಟ್ಟೆ ಅಂದ್ರೆ ಅಲ್ಲಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ ಅಂಡ್ ದ ಪ್ಲೇನ್ ಆಗ್ಬಿಡುತ್ತೆ. ಅಂದ್ರೆ ಈ ತರ ಈಗ ಪ್ಲೇನ್ ಇದೆ ನೋಡಿ, ಈ ತರ ಈಗ ಲೈನ್ ಇದೆ. ಲೈನ್ ಮೇಲೆ ಒಂದು ಪಾಯಿಂಟ್ ತಗೊಂತೀನಿ ಹೌದಾ. ಆ ಪಾಯಿಂಟ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕಂಡು ಹಿಡ್ಕೊಂಡ್ಬಿಡ್ತೀವಿ. ಅವಾಗ ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ ಅಂಡ್ ದ ಪ್ಲೇನ್ ಆಗುತ್ತೆ ಹೌದಾ. ಹಾಗೆ ನೋಡಿ ಪಾಯಿಂಟ್ ಆನ್ ದ ಲೈನ್ ನ ಈಸಿಯಾಗಿ ಬರೀಬಹುದು. ಯಾವ ತರ ಬರ್ಕೊಂತೀವಿ ಅಂದ್ರೆ 1 ಮೈನಸ್ 2 1 ಬರ್ಕೊಂತೀವಿ ಹೌದಾ. ಅಂದ್ರೆ ಇನ್ನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ವಿ, ಇದ್ರದ್ದು ಸೈನ್ ಚೇಂಜ್ ಮಾಡ್ಕೊಂಡ್ ಬರೀಬೇಕಷ್ಟೇ ಹೌದಾ. ಅದಕ್ಕೆ 1 ಮೈನಸ್ 2 1 ಬರ್ಕೊಂತ ಇದೀನಿ. ಈಗ ನೋಡಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಬರೆಯುದು. ನೋಡಿ ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಡೈರೆಕ್ಟ್ ಫಾರ್ಮುಲಾ ಏನ್ ಬರ್ಕೊಂತಿದ್ವಿ ಅಂದ್ರೆ ax1 ಪ್ಲಸ್ by1 ಪ್ಲಸ್ cz1 ಮೈನಸ್ d ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಹೌದಾ. ನೋಡಿ ಡೈರೆಕ್ಟ್ ಆಗಿ ಪ್ಲೇನಿಗೆ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಿ. ಪ್ಲೇನ್ ಈಕ್ವೇಶನ್ ಏನ್ ಕೊಟ್ಟಿರೋದು ಅಂದ್ರೆ 2x ಪ್ಲಸ್ 2y ಮೈನಸ್ z ಮೈನಸ್ 6 ಈಕ್ವಲ್ ಟು 0 ಹೌದಾ. ಡೈರೆಕ್ಟ್ ಆ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. 1 ಮೈನಸ್ 2 1 2 ಮೈನಸ್ 2 ಪ್ಲಸ್ 2 ಅಂದ್ರೆ ಇಂಟು 2 ಅಂದ್ರೆ ಮೈನಸ್ 4 1 ಅಂತ ಹೇಳಿದ್ರೆ ಮೈನಸ್ 1 ಮೈನಸ್ 6 ಬೈ ರೂಟ್ ಆಫ್ ಎ ಸ್ಕ್ವೇರ್ ಅಂದ್ರೆ 4 y ಕೋಎಫಿಷಿಯಂಟ್ 2 ಇದೆ, ಬಿ ಸ್ಕ್ವೇರ್ ಅಂದ್ರೆ 4 ಪ್ಲಸ್ 1 ಅಂದ್ರೆ ಇದು ಎಷ್ಟು ಬರ್ಬೋದು
2 minus 4 ಅಂದ್ರೆ -2, -2 -1 ಅಂದ್ರೆ -3, -3 -6 ಅಂದ್ರೆ -9/√9 ಅಂದ್ರೆ 3 ಅಂದ್ರೆ ಆನ್ಸರ್ 3 ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಡಿ ಬರುತ್ತೆ ನೋಡಿ. ಅದಕ್ಕೆ ನೋಡಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ದ ಲೈನ್, ಸಾರಿ ಪಾಯಿಂಟ್ ಟು ದ ಪ್ಲೇನ್, ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ ಅಂಡ್ ದ ಪ್ಲೇನ್ ಸ್ವಲ್ಪ ಐಡಿಯಾ ಸೇಮ್. ಅದೇ ಲೈನ್ ಮೇಲೆ ಒಂದು ಪಾಯಿಂಟ್ ತಗೊಂಬಿಡಿ, ಅಲ್ಲಿಂದ ಡೈರೆಕ್ಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಗುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ನೋಟ್ ಗೊತ್ತಿರಬೇಕು 46ಗೆ ನೋಡಿ. ಇಫ್ ಥೀಟಾ ಇಸ್ ದ angle between line r vector is equal to a vector plus lambda b vector and plane r vector dot n vector equal to d ಇತ್ತು ಅಂದ್ರೆ then ನೋಡಿ ಫಾರ್ಮುಲಾ ಏನ್ ಬರೀತೀವಿ ಅಂದ್ರೆ sin theta is equal to b dot n divided by magnitude of b into magnitude of n ಬರೀತೀವಿ. ಅಂದ್ರೆ ನೋಡಿ ಯಾವಾಗಲೂ ಕಾಸ್ ಯೂಸ್ ಮಾಡ್ತಾ ಇದ್ವಿ, ಲೈನ್ ಮತ್ತೆ ಪ್ಲೇನ್ ಇತ್ತು ಅಂದ್ರೆ ಸೈನ್ ಯೂಸ್ ಮಾಡ್ಬೇಕಷ್ಟೆ. ಗೊತ್ತಲ್ಲ? ಲೈನ್ ಮತ್ತೆ ಪ್ಲೇನ್ ಎರಡು ಬೇರೆ ಬೇರೆ ಇತ್ತು ಅಂದ್ರೆ ಸೈನ್ ಯೂಸ್ ಮಾಡಿ, ಎರಡು ಸೇಮ್ ಇತ್ತು ಅಂದ್ರೆ ಕಾಸ್ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಹಾಗಾದ್ರೆ ನೋಡಿ ಈಗ ಏನ್ ಬರೀತೀವಿ 46ಗೆ ಲೈನ್ ಇನ್ ದ ಇಕ್ವೇಶನ್ x/2 is equal to y/3 is equal to z/4. ಹಾಗಾದ್ರೆ ಬಿ ವೆಕ್ಟರ್ ಏನ್ ಕೊಟ್ಟಂಗ ಇದು 2 3 4. ನೆಕ್ಸ್ಟ್ ನೋಡಿ ಪ್ಲೇನ್ ಇನ್ ದ ಇಕ್ವೇಶನ್ ಏನ್ ಕೊಟ್ಟಿರೋದು 3x plus 2y minus 3z equal to 4. ಹಾಗಾದ್ರೆ ಇಲ್ಲಿ n ವೆಕ್ಟರ್ ನ ಏನ್ ಕೊಟ್ಟಿದ್ದಾರೆ 3 2 minus 3. ಹೌದಾ? ಈಗ ಡಾಟ್ ಪ್ರಾಡಕ್ಟ್ ಏನ್ ಬರುತ್ತೆ ಬಿ ವೆಕ್ಟರ್ ಡಾಟ್ ಎನ್ ವೆಕ್ಟರ್ ಅಂದ್ರೆ 3 2s are 6 ಪ್ಲಸ್ 6 ಮೈನಸ್ 12 ಅಂದ್ರೆ 0 ಬರ್ತಿದೆ ತಾನೆ. ಡಾಟ್ ಪ್ರಾಡಕ್ಟ್ 0 ಬರ್ತಿದೆ ಅಂದ್ರೆ ಸೈನ್ ಥೀಟಾ ಈಕ್ವಲ್ ಟು 0 ಆಗುತ್ತೆ. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಇದು ಇಂಪಾರ್ಟೆಂಟ್, ಅದು 47 ಡೈರೆಕ್ಟ್ ರಿಸಲ್ಟ್ ಗೊತ್ತಿರ್ಬೇಕು ನೋಡಿ. ಆ ರಿಸಲ್ಟ್ ನ ಆಕ್ಚುಲಿ ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ, ಡೈರೆಕ್ಟ್ ರಿಸಲ್ಟ್ ಗೊತ್ತಿತ್ತು ಅಂದ್ರೆ ಈಸಿ ಆಗುತ್ತೆ ನೋಡಿ. ಎ ವೇರಿಯಬಲ್ ಪ್ಲೇನ್ ಅಟ್ ಎ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಪಿ ಫ್ರಮ್ ದ ಆರಿಜಿನ್ ಮೀಟ್ಸ್ ದ ಕೋಆರ್ಡಿನೇಟ್ ಆಕ್ಸಿಸ್ ಇನ್ ಎ ಬಿ ಸಿ ಥ್ರೂ ದೀಸ್ ಪಾಯಿಂಟ್ಸ್. ಪ್ಲೇನ್ ಆರ್ ಡ್ರಾನ್ ಪ್ಯಾರಲಲ್ ಟು ದ ಕೋಆರ್ಡಿನೇಟ್ ಆಕ್ಸಿಸ್. ದ ಲೋಕಸ್ ಆಫ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಈಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಎ ವೇರಿಯಬಲ್ ಪ್ಲೇನ್ ಅಟ್ ಎ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಪಿ ಫ್ರಮ್ ದ ಆರಿಜಿನ್ ಅಂತ ಹೇಳಿದ್ದಾರೆ. ನೋಡಿ ಅದು ಆಕ್ಚುಲಿ ಈ ತರ ಬರುತ್ತೆ. ಈ ತರ ಏನೋ ಪ್ಲೇನ್ ಇದೆ ಅನ್ಕೊಳ್ಳಿ, ಇದು ಎ, ಇದು ಬಿ, ಇದು ಸಿ. ಹೌದಾ? ನೋಡಿ ವೇರಿಯಬಲ್ ಪ್ಲೇನ್ ಅಟ್ ಎ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಪಿ ಫ್ರಮ್ ದ ಆರಿಜಿನ್. ಹೌದಾ? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಪಿ ತಗೊಂಡಿರ್ತೀನಿ. meets the coordinate axis in A, B, C through these points. Planes are drawn parallel to the coordinate axis ಅಂತ ಹೇಳಿದ್ದಾರೆ. Then the locus of the point of intersection. ನೋಡಿ ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಬೇಕಿದು. ಇದೇ ತರದ್ ನಾವು ಸ್ಟ್ರೇಟ್ ಲೈನ್ ಅಲ್ಲೂ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಎರಡೂ ಗೊತ್ತಿರಬೇಕು ನೋಡಿ. ಈಗ ಫಸ್ಟ್ ಪಾಯಿಂಟ್, ಇಫ್ ಪಿ ಇಸ್ ದ perpendicular distance from origin to the line x by a plus y by b is equal to 1 ಇತ್ತು ಅಂದ್ರೆ then ಈ ಫಾರ್ಮುಲಾ ಗೊತ್ತಿರಲಿ 1 by p square is equal to 1 by a square plus 1 by p square ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲೂ ಸೇಮ್ ಸೆಕೆಂಡ್ ಒನ್, if p is the perpendicular distance from origin to the plane x by a plus y by b plus z by c equal to 1 ಆಗಿತ್ತು ಅಂದ್ರೆ then ಇದನ್ನು ಗೊತ್ತಿರಲಿ 1 by p square plus is equal to 1 by a square plus 1 by b square plus 1 by c square ಬರುತ್ತೆ. ಹೌದಾ? ನೋಡಿ ಇವೆರಡು ರಿಸಲ್ಟ್ ಇಂಪಾರ್ಟೆಂಟ್ ನಮಗೆ, ಈ ರಿಸಲ್ಟ್ ಗೊತ್ತಿರಬೇಕು.
ನೋಡಿ ಇದಕ್ಕೆ ಆದ್ರೆ ಈಗ ಇಲ್ಲಿ ಏನ್ ತಗೊಂತೀನಿ ಅಂತ ಹೇಳಿ ಲೋಕಸ್ ನ ಕೇಳಿದ್ದಾರೆ ಹೌದಾ. ಈ ರಿಸಲ್ಟ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಪ್ರೂವ್ ಮಾಡ್ಕೊಂತೀವಿ ನೋಡಿ. ಎ ವೇರಿಯಬಲ್ ಪ್ಲೇನ್ ಅಟ್ ಎ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಪಿ ಅಂತ ಹೇಳಿದ್ದಾರೆ ಹೌದಾ. ಫ್ರಮ್ ದ ಆರಿಜಿನ್ ಮೀಟ್ಸ್ ದ ಕೋಆರ್ಡಿನೇಟ್ ಆಕ್ಸಿಸ್ ಇನ್ ಎ ಬಿ ಅಂಡ್ ಸಿ ಥ್ರೂ ದೀಸ್ ಪಾಯಿಂಟ್ಸ್ ಪ್ಲೇನ್ ಆರ್ ಡ್ರಾನ್ ಪ್ಯಾರಲಲ್ ಟು ದ ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ದೆನ್ ದ ಲೋಕಸ್ ಆಫ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಈಸ್ ಅಂತ ಹೇಳಿದ್ದಾರೆ. ಇದು ನೋಡಿ ಲೋಕಸ್ ಆಫ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಈಸ್ ಅಂತ ಹೇಳಿದ್ದಾರೆ ಹೌದಾ. ನೋಡಿ ಲೋಕಸ್ ಆಫ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಹೇಗೆ ಬರುತ್ತೆ ಅಂದ್ರೆ ಒಂದು ಇದು ಬರುತ್ತೆ, ಇನ್ನೊಂದೆಲ್ಲೋ ಬರ್ಬೋದು ಈ ತರ. ಈ ಲೋಕಸ್ ಆಫ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಎ ಕಮ ಬಿ ಕಮ ಸಿ ಅಂತ ತಗೊಂತೀವಿ ಹೌದಾ. ನೋಡಿ ಈಗ ಈ ಎ ಕಮ ಬಿ ಕಮ ಸಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಹೇಳಿದ್ದಾರೆ ಅಷ್ಟೇ. ನೋಡಿ ಈಸಿ ಇದೆ. ನಮಗೆ ಗೊತ್ತಿರೋ ಕಂಡೀಷನ್ ಏನು ಅಂದ್ರೆ 1/p² is equal to 1/a² plus 1/b² plus 1/c² ತಾನೆ. ಇದು ನೋಡಿ ನಾವು ಲೋಕಸ್ ನ ಎ ಕಮ ಬಿ ಕಮ ಸಿ ಅಂತ ತಗೊಂಡ್ವಿ ಅಂದ್ರೆ ಯಾವಾಗ್ಲೂ ಲೋಕಸ್ ನ ಹೇಗೆ ತಗೋಬೇಕು ಅಂದ್ರೆ XYZ ಅಂತ ತಗೋಬೇಕು. ಹಾಗಾದ್ರೆ ಇಲ್ಲಿ ನೋಡ್ಕೊಂಡೆ ಅಂದ್ರೆ ಎಕ್ಸ್ ಇರೋ ಜಾಗದಲ್ಲಿ ಎ ಇದೆ, ವೈ ಇರೋ ಜಾಗದಲ್ಲಿ ಬಿ ಇದೆ, ಝೆಡ್ ಇರೋ ಜಾಗದಲ್ಲಿ ಸಿ ಇದೆ. ದೇರ್ಫೋರ್ ನಮಗೆ ಗೊತ್ತಿರೋ ಫಾರ್ಮುಲಾ ಏನು, ವಿ ನೋ ದಟ್ 1/p² is equal to 1/a² plus 1/b² plus 1/c². ಹೌದಾ. ಈ ಎಕ್ಸ್ ಇರೋ ಜಾಗದಲ್ಲಿ ಎ ಬರ್ಕೊಂಡೆ ಅಂದ್ರೆ ಹಾಗಾದ್ರೆ ಎ ಬದಲಿ ಎಕ್ಸ್ ಬರೀತೀನಿ ಅಷ್ಟೇ 1/x², ಬಿ ಬದಲಿ ವೈ ಬರ್ಕೊಂಡೆ ಅಂದ್ರೆ 1/y², ಸಿ ಬದಲಿ ಝೆಡ್ ಬರ್ಕೊಂಡೆ ಅಂದ್ರೆ 1/z². ಅಂದ್ರೆ 1/p² is equal to 1/x² plus 1/y² plus 1/z². ಅಂದ್ರೆ 47ಗೆ ಎ ಬರುತ್ತೆ ಅಷ್ಟೇ. ಗೊತ್ತಲ್ಲ ನೋಡಿ ಈಸಿ ಇದೆ. ಅದಕ್ಕೆ ಇಲ್ಲಿ ಏನ್ ತಗೋಬೇಕು ಅಂದ್ರೆ ಲೋಕಸ್ ಆಫ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಹೇಳಿದ್ದಾರೆ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಎ ಕಮ ಬಿ ಕಮ ಸಿ ಬರುತ್ತೆ. ಇದ್ರದ್ದು ಲೋಕಸ್ ಕೇಳಿದ್ದಾರೆ. ಅದಕ್ಕೆ ಲೋಕಸ್ ನ ಯಾವಾಗ್ಲೂ ಏನ್ ಮಾಡ್ಕೊಂಡೆ ಅಂದ್ರೆ XYZ ತಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಗೊತ್ತಲ್ಲ ಈಸಿ ಇದೆ ನೋಡಿ. ಇಲ್ಲಿ 3D ಜಾಮೆಟ್ರಿ ಕಂಪ್ಲೀಟ್ ಆಗುತ್ತೆ ನೋಡಿ. ನಾವು ನೆಕ್ಸ್ಟ್ ಕ್ಲಾಸಿಗೆ ಪರ್ಮಿಟೇಷನ್ ಕಾಂಬಿನೇಷನ್ ತಗೊಂತೀನಿ ನೋಡಿ. ಪರ್ಮಿಟೇಷನ್ ಕಾಂಬಿನೇಷನ್ ಆದ್ಮೇಲೆ ಪ್ರಾಬಬಿಲಿಟಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ. ಥ್ಯಾಂಕ್ ಯು.